ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 16 ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 17. ನೋಡಿ ಅದಕ್ಕೂ ಸೇಮ್ ಐಡಿಯಾ ಯೂಸ್ ಮಾಡ್ಬೋದು. ಅಂದ್ರೆ 16 ಯಾವ ತರ ಮಾಡ್ಕೊಂಡಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಅಂದ್ರೆ ಎನ್ನಿಗೆ 1 2 3 4 ತಗೊಂಡು ಹೋಗ್ಬೋದು. ಇಲ್ಲಿ ಎಸ್ ಎನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 1/6 into 11 plus 1/11 into 16 plus 1/16 into 21 and so on. ಹೌದಾ. ನೋಡಿ ಫಾರ್ n is equal to 1, S1 ಏನಾಗುತ್ತೆ ಅಂದ್ರೆ ಫಸ್ಟ್ ಟರ್ಮ್ ಅಷ್ಟೇ 1/66 ಆಗುತ್ತೆ. ಹೌದಾ. ನೋಡಿ ಯಾವುದು 1/66 ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೇ. ನೋಡಿ ಆಪ್ಷನ್ ಎ ಏನಾಗ್ಬೋದು, n ಗೆ 1 ತಗೊಂಡೆ ಅಂದ್ರೆ 1/5 plus 6 ಆಗ್ಬಿಟ್ಟು 1/11 ಆಗುತ್ತೆ, ಇದಂತೂ ಅಲ್ಲ. ಆಪ್ಷನ್ ಬಿ 2 minus 1/5 plus 6 ಆಗ್ಬಿಟ್ಟು ಇದನ್ನು 1/11 ಆಗತ್ತಲ್ಲ. ಹೌದಾ. ಅಂದ್ರೆ ಬಿನೂ ಬರಲ್ಲ. ಹೌದಾ. ನೆಕ್ಸ್ಟ್ ನೋಡಿ ಆಪ್ಷನ್ ಸಿ 1/n ಗೆ 1 ಅಲ್ಲ 1/5 plus 6 ಇದೆ. ಅವಾಗ ಇದನ್ನು 1/11 ಆಗುತ್ತೆ. ಆಪ್ಷನ್ ಡಿ 5 minus 4 ಅಂದ್ರೆ 5 plus 6 ಅಂದ್ರೆ 5 minus 4/5 plus 6 ಅಂದ್ರೆ 11, ಇದನ್ನು 1/11 ಆಗುತ್ತೆ. ನೋಡಿ ಇಲ್ಲಿ ಆಕ್ಚುಲಿ ನಮಗೆ ಕೇಳಿರೋದು 6s ಅಂತಾನೆ. ಹೌದಾ. ಹಾಗಾದ್ರೆ ಇದನ್ನ 6s1 ಅಂತ ಹೇಳಿದೆ ಅಂದ್ರೆ 6 into 1/66 ಆಗ್ಬಿಟ್ಟು 1/11 ಬರುತ್ತೆ ಇದು. ಹೌದಾ. ಅಂದ್ರೆ ಎಲ್ಲದೂ 1/11 ಬರ್ತಾ ಇದೆ ಇಲ್ಲಿ. ಹೌದಾ. ಅದಕ್ಕೆ ಎ ಅಥವಾ ಬಿ ಯಾವ್ದಾದ್ರು ಬರ್ಬೋದು ನೋಡಿ. ಅಂದ್ರೆ n equal to 1 ಗೆ ಫೇಲ್ ಆಯ್ತು ಇಲ್ಲಿ. ನೋಡಿ ಫಾರ್ n equal to 2 ಚೆಕ್ ಮಾಡ್ತೀನಿ. ಫಾರ್ n is equal to 2. ಹೌದಾ. ನೋಡಿ ಎಷ್ಟು ಏನಾಗುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಳೋದು. ನೋಡಿ ಎಷ್ಟು ಏನಾಗುತ್ತೆ ಅಂದ್ರೆ 2 ಟರ್ಮ್ ತಗೋಬೇಕು. ಹೌದಾ. 1/6 into 11 plus 1/11 into 16. ಹೌದಾ. ಅವಾಗ ನೋಡಿ ಏನ್ ಬರ್ತಾ ಇದೆ, ಎರಡರಲ್ಲೂ 1/11 ಕಾಮನ್ ತಗೊಂಡೆ ಅಂದ್ರೆ 1/6 plus 1/16 ಬರುತ್ತೆ. ಹೌದಾ. ಮತ್ತೆ ನೋಡಿ 6 plus 1/6 plus 1/16 ಅಂತ ಹೇಳಿದ್ರೆ ನೋಡಿ ಎಲ್ ಸಿ ಎಂ 6 into 16 ತಗೋಬಹುದು. 6 into 16 ತಗೊಂಡ್ಬಿಡ್ತೀನಿ. ಅವಾಗ ಇದೇನಾಗುತ್ತೆ, ಇದು 16 plus 6 ಆಯ್ತು. ಹೌದಾ. ನೋಡಿ ಅವಾಗಿಲ್ಲಿ ಈ 6 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ 6s2 ಏನ್ ಬರುತ್ತೆ 1/11 into 16 plus 6 ಅಂದ್ರೆ 22/16 ಬರುತ್ತೆ. ಹೌದಾ. ಅಂದ್ರೆ 11 1s 11 2s ಅಂದ್ರೆ 2/16 ಆಯ್ತು. ನೋಡಿ ಯಾವ ಆಪ್ಷನ್ 2/16 ಬರುತ್ತೆ ಚೆಕ್ ಮಾಡ್ಬೇಕಷ್ಟೇ. ಇಲ್ಲಿ ಒಂದೊಂದಕ್ಕೆ n ಗೆ 2 ಬರ್ಕೊಂತೀನಿ. ನೋಡಿ ಆಪ್ಷನ್ ಎ n ಗೆ 2 ಬರ್ಕೊಂಡೆ ಅಂದ್ರೆ 1/10 plus 6 ಆಗ್ಬಿಟ್ಟು 1/16 ಆಗುತ್ತೆ, ಇದಂತೂ ಅಲ್ಲ. ಯಾಕಂದ್ರೆ 2/16 ಬರ್ಬೇಕಲ್ಲ. ಆಪ್ಷನ್ ಬಿ n ಗೆ 2 ಬರ್ಕೊಂಡೆ ಅಂದ್ರೆ 4 minus 1/10 plus 6 ಅಂದ್ರೆ 3/16 ಆಗುತ್ತೆ, ಅದಕ್ಕೆ ಇದು ಅಲ್ಲ. ಆಪ್ಷನ್ ಸಿ 2/10 plus 6 ಅಂದ್ರೆ 2/16 ಬರ್ತಾ ಇದೆ. ಹೌದಾ. ಇದು ಬರ್ಬೋದು. ಆಪ್ಷನ್ ಡಿ ಏನಾಗುತ್ತೆ 10 minus 4/10 plus 6 ಅಂದ್ರೆ 6/16 ಬರುತ್ತೆ, ಇದು ಅಲ್ಲ. ಅದಕ್ಕೆ ಆಪ್ಷನ್ ಸಿ ಒಂದೇ ಒಂದು ಸ್ಯಾಟಿಸ್ಫೈ ಆಗುತ್ತಾನೆ, ಹಾಗೆ ಥರ್ಡ್ ಒನ್ ಬರುತ್ತೆ. ನೋಡಿ ಈ ತರದಕ್ಕೆ ಆಲ್ರೆಡಿ ಹೇಳಿದೀವಿ ನಾವು ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತೇಳಿ. ಈಸಿ ಇದೆ. ಯಾವಾಗಲೂ ನಾವು n ಗೆ ವ್ಯಾಲ್ಯೂ ತಗೊಂಡು ಹೋಗಿ ಒಂದೊಂದ್ಸಲ n equal to 1 ಮಾಡ್ಕೊಂಡಾಗೆ ಬಂದ್ಬಿಡುತ್ತೆ. ಅಕಸ್ಮಾತ್ n equal to 1 ಗೆ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ n equal to 2 ಟ್ರೈ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಆಯ್ತಲ್ಲ. ಅದೇ n equal to 2 ಟ್ರೈ ಮಾಡ್ಬೇಕಾದ್ರೆ ಯಾವಾಗಲೂ 2 ಟರ್ಮ್ ತಗೋಬೇಕು.
ಮತ್ತೆ ಇಲ್ಲಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು, ಯಾಕಂದ್ರೆ ಇಲ್ಲಿ ಏನ್ ಕೇಳಿದ್ರು ಅಂದ್ರೆ 6 ಕೇಳಿದಾರೆ, 6 ಇಂಟು ಎಸ್ ಎನ್ ಕೇಳಿದಾರೆ. ಯಾಕೆ 6s1 6s2 ಈ ತರ ತಗೊಂಡ್ಬಿಟ್ಟೆ ಸಿಂಪ್ಲಿಫೈ ಮಾಡ್ಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 18. ನೋಡಿ 1/2 ಇಂಟು 5 ಪ್ಲಸ್ 1/5 ಇಂಟು 8 ಈ ತರ ಇದೆ. 1/5 ಇಂಟು 8 ಪ್ಲಸ್ 1/8 ಇಂಟು 11 ಅಂಡ್ ಸೊ ಆನ್. ಹೌದಾ, ಈಸ್ ಈಕ್ವಲ್ ಟು ಇಲ್ಲಿ ಎಸ್ ಎನ್ ಕೇಳಿದ್ದಾರೆ ನೋಡಿ. ಹಾಗಾದ್ರೆ ಸೇಮ್ ಐಡಿಯಾ ಯೂಸ್ ಮಾಡೋದು ಮತ್ತೆ. ಫಾರ್ ಎನ್ ಇಸ್ ಈಕ್ವಲ್ ಟು 1, S1 ಏನಾಗುತ್ತೆ 1/2 ಇಂಟು 5 ಅಂದ್ರೆ 1/10 ಬರುತ್ತಲ್ಲ ನೋಡಿ. ಒಂದೊಂದೇ ಆಪ್ಷನ್ ನ ಚೆಕ್ ಮಾಡೋದು. ಎ ಏನಾಗುತ್ತೆ 1/6 ಪ್ಲಸ್ 4 ಅಂದ್ರೆ 1/10 ಬರ್ತಾ ಇದೆ. ಆಪ್ಷನ್ ಬಿ 1 ಪ್ಲಸ್ 1 ಅಂದ್ರೆ 2/6 ಪ್ಲಸ್ 4 ಅಂದ್ರೆ ಇದು 2/10 ಬರುತ್ತೆ, ಅದಕ್ಕೆ ಇದಂತೂ ಅಲ್ಲ. ಆಪ್ಷನ್ ಸಿ ಎನ್ ಗೆ 1 ಬರ್ಕೊಂಡೆ ಅಂದ್ರೆ 1/6 ಮೈನಸ್ 4 ಆಗ್ಬಿಟ್ಟು 1/2 ಬರುತ್ತೆ, ಅದಕ್ಕೆ ಇದು ಅಲ್ಲ. ಆಪ್ಷನ್ ಡಿ 1/6 ಪ್ಲಸ್ 3 ಆಗ್ಬಿಟ್ಟು 1/9, ಇದು ಬರಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಎ ಬರ್ತಾ ಇದೆ ಅಷ್ಟೇ. ಹೌದಾ ನೋಡಿ, ಈ ತರ ಡೈರೆಕ್ಟ್ ಆಗಿ ಬರ್ಬೋದು ನಮಗೆ. ನೋಡಿ ಇಲ್ಲಿ 1 ಗೆ ಸಿಂಪ್ಲಿಫೈ ಆಗ್ಬಿಡ್ತು. ಏನಾದ್ರು 1 ಗೆ ಎರಡೆರಡು ವ್ಯಾಲ್ಯೂ ಬಂದಿತ್ತು ಅಂದ್ರೆ ನೆಕ್ಸ್ಟ್ ಫಾರ್ ಎನ್ ಇಸ್ ಈಕ್ವಲ್ ಟು 2 ಚೆಕ್ ಮಾಡ್ಬೇಕು. ಆಯ್ತಲ್ಲ, ಒಂದೇ ಒಂದು ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಅದನ್ನೇ ಆನ್ಸರ್ ಬರೀಬಹುದು. ಅದಕ್ಕೆ 18th ಗೆ ಎ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 19 ಡಿಫೆಂಡ್ ಇದೆ ಅದು. ನೋಡಿ ನೋಟ್ ನೋಡ್ಕೊಂಡಿರಿ ಇಲ್ಲಿ. ಆಕ್ಚುಲಿ ಇದನ್ನ ಫಸ್ಟ್ PUC ಯಲ್ಲೂ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಾನೆ ಮಾಡ್ಕೊಂಡಿರ್ತೀವಿ ನೋಡಿ. ಅದು ಗೊತ್ತಿತ್ತು ಅಂದ್ರೆ ಇದನ್ನ ಈಸಿಯಾಗಿ ಮಾಡ್ಕೋಬಹುದು. ಜಸ್ಟ್ ನೋಟ್ ಅಂತ ಬರ್ಕೊಂಡಿರ್ತೀನಿ, ಯಾಕಂದ್ರೆ ಎಷ್ಟೊಂದ್ಸಲ ಕೇಳಿದಾರೆ. ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಅದು ಯಾವ ತರ ಬಂತು ಅಂತಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ 1 ಪ್ಲಸ್ 3 ಪ್ಲಸ್ 7 ಪ್ಲಸ್ 13 ಅಪ್ ಟು 21 ಅಂಡ್ ಸೊ ಆನ್ ಅಪ್ ಟು n ಟರ್ಮ್ಸ್ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ Tn is equal to n into n minus 1 plus 1 ಅಂತ ಹೇಳ್ತೀವಿ ನೋಡಿ. ಗೊತ್ತಿತ್ತು ಅಂದ್ರೆ ಯೂಸ್ ಆಗುತ್ತೆ, ಗೊತ್ತಿರ್ಬೇಕಿದು. ಅದಲ್ಲ ಇಂಪಾರ್ಟೆಂಟ್ ನೋಟ್ ಇದು. ಅಂದ್ರೆ 1 ಪ್ಲಸ್ 3 ಪ್ಲಸ್ 7 ಪ್ಲಸ್ 13 ಪ್ಲಸ್ 21 ಹೌದಾ, ಈ ತರ ಏನಾದ್ರು ಇತ್ತು ಅಂದ್ರೆ Tn ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ n into n minus 1 ಪ್ಲಸ್ 1 ಆಗುತ್ತೆ ನೋಡಿ. ಇದೇನಾದ್ರು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಈಗ ಅಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ನಮಗೆ ಗಿವನ್ Tn is equal to 9901 ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ n into n minus 1 plus 1 is equal to 9901 ಅಂದ್ರೆ n into n minus 1 is equal to 9901 minus 1 ಬರುತ್ತೆ. ಅಂದ್ರೆ n into n minus 1 is equal to 9900. ಇಷ್ಟು ಬರುತ್ತೆ ತಾನೆ. ಹಾಗಾದ್ರೆ ಆನ್ಸರ್ ಟು ಕ್ವಶನ್ ಥಿಂಕ್ ಮಾಡ್ಬೋದು. 900 ಇಂಟು 8 99 ಮಾಡ್ಕೊಂಡ್ರೆ 9900 ಅಂತೂ ಬರಲ್ಲ. 99 ಇಂಟು 98 ಒಳಗೂ 00 ಬರಲ್ಲ ನೋಡಿ. n ಈಕ್ವಲ್ ಟು 100 ಬರುತ್ತಾ? n ಗೆ ಏನಾದ್ರು 100 ಬರ್ಕೊಂಡೆ ಅಂದ್ರೆ 100 ಇಂಟು 100 ಮೈನಸ್ 1 ಅಂದ್ರೆ 100 ಇಂಟು 99 ಹೌದಾ. 100 ಇಂಟು 99 ಅಂದ್ರೆ 9900 ಬಂದ್ಬಿಡುತ್ತೆ. ಅದಕ್ಕೆ ಆಪ್ಷನ್ ಸಿ ಬರುತ್ತೆ ನೋಡಿ. ಈ ತರದ ಎಷ್ಟೊಂದ್ ಸಲ ಕೇಳಿದಾರೆ ಇದರಲ್ಲಿ. ಯಾವ್ದಾದ್ರು ಬೇರೆ ಟರ್ಮ್ ಕೊಟ್ಬಿಟ್ಟು ಫೈಂಡ್ ಎನ್ ಅಂತ ಕೇಳ್ತಾರೆ ಗೊತ್ತಲ್ಲ, ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಕೇಳ್ತಿರ್ತಾರೆ. ಈ ಫಾರ್ಮುಲಾ ಏನಾದ್ರು ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಯೂಸ್ ಆಗುತ್ತೆ ನೋಡಿ. ಆ ಫಾರ್ಮುಲಾ ಯಾವ ತರ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ PUC ಐಡಿಯಾ ಗೊತ್ತಿರ್ಬೇಕು ನಮ್ಗೆ ಹೌದಾ. ನೋಡಿ ಅದನ್ನ ಯಾವ ತರ ಪ್ರೂವ್ ಮಾಡ್ಕೊಂತೀವಿ ಅಂದ್ರೆ ಜಸ್ಟ್ ಪ್ರೂಫ್ ಬರ್ಕೊಂಡಿರ್ತೀನಿ. ಯಾಕಂದ್ರೆ ಇದಕ್ಕೆ ಈ ಪ್ರೂಫಿಗೆ ಮೆಥಡ್ ಆಫ್ ಡಿಫರೆನ್ಸ್ ಅಂತ ಹೇಳ್ತೀವಿ ನೋಡಿ. ಅದಕ್ಕೆ ಯಾವಾಗ್ಲೂ ಏನ್ ಮಾಡ್ಕೊಂತೀವಿ ಅಂದ್ರೆ SN ನ ಬರ್ಕೊಂತೀವಿ ನೋಡಿ. ಲೆಟ್ SN is equal to ಅಲ್ಲಿ ಏನಿದೆ ಅದು 1 ಪ್ಲಸ್ 3 ಪ್ಲಸ್ 7 ಪ್ಲಸ್ 13 ಪ್ಲಸ್ 21 ಅಂಡ್ ಸೊ ಆನ್. ಲಾಸ್ಟ್ ಟರ್ಮ್ ನಮ್ಗೆ ಗೊತ್ತಿಲ್ಲ ತಾನೆ, ಅದಕ್ಕೆ Tn ಅಂತ ಬರಿತೀವಿ ಹೌದಾ. ಅಂದ್ರೆ nth ಟರ್ಮ್ ನ ನಾವೇನ್ ಬರ್ಕೊಂಡ್ವಿ Tn ನೋಡಿ. ಮೆಥಡ್ ಆಫ್ ಡಿಫರೆನ್ಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ SN ಗೆ 0 ನ ಆಡ್ ಮಾಡ್ಬೇಕು. ಅಂದ್ರೆ ಈಗ 0 ಆಡ್ ಮಾಡಿದೆ ಅಂದ್ರೆ ಸಮ್ ಅಂತೂ ಚೇಂಜ್ ಆಗಲ್ಲ. ಯಾಕಂದ್ರೆ ಯಾವುದೇ ಒಂದು ನಂಬರಿಗೆ ಪ್ಲಸ್ 0 ಮಾಡ್ಕೊಂಡೆ ಅಂದ್ರೆ ಅಲ್ಲಿ ಏನು ಚೇಂಜ್ ಆಗಲ್ಲ ಅಲ್ಲಿ ಹೌದಾ. ಅದಕ್ಕೆ 0 ಪ್ಲಸ್ 1 ಪ್ಲಸ್
3 ಪ್ಲಸ್ 7 ಪ್ಲಸ್ 13 ಅಂಡ್ ಸೋ ಆನ್. ಹೌದಾ, ಲಾಸ್ಟ್ ಟಿ ಎನ್ ಇರೋ ಜಾಗದಲ್ಲಿ ಟಿ ಎನ್ ಮೈನಸ್ 1 ಬರುತ್ತೆ, ಅದಾದ್ಮೇಲೆ ಟಿ ಎನ್ ಬರುತ್ತೆ. ಹೌದಾ, ಅದೇ ನೋಡಿ ಇಲ್ಲಿ ಏನೇನು ಐಡಿಯಾ ಗೊತ್ತಿರಲಿ ಅಂದ್ರೆ ಇದು ಮಾಡ್ಕೋಬೇಕಾದ್ರೆ ಇದ್ರಲ್ಲಿ ಆಕ್ಚುಲಿ ಎನ್ ಟರ್ಮ್ಸ್ ಇದೆ, ಇದ್ರಲ್ಲಿ ಒಂದು 0 ಜಾಸ್ತಿ ಬರ್ಕೊಂಡೆ, ಅದಕ್ಕೆ ಇದ್ರಾಗ ಏನಾಗಿರುತ್ತೆ ಅಂದ್ರೆ ಎನ್ ಪ್ಲಸ್ 1 ಟರ್ಮ್ಸ್ ಇರುತ್ತೆ. ನೋಡಿ ಇದೊಂದು 0 ಎಕ್ಸ್ಟ್ರಾ ಬರ್ಕೊಂಡಿದ್ದೀವಿ ತಾನೆ, ಅದಕ್ಕೆ ಒಂದು ಟರ್ಮ್ ಜಾಸ್ತಿ ಬರುತ್ತೆ. ಈ ನೋಡಿ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ಬೇಕು ಯಾವಾಗಲೂ. ಅಂದ್ರೆ ಇದು ಮೈನಸ್ ಎಸ್ ಎನ್ ಆಗುತ್ತೆ, ಇದು -0 -1 ಈ ತರ ಆಗ್ಬಿಟ್ಟು ಇದು ಮೈನಸ್, ಇದನ್ನು ಮೈನಸ್ ಆಗುತ್ತೆ. ಹೌದಾ, ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ ಯಾವಾಗಲೂ ಏನ್ ಬರುತ್ತೆ ನಮಗೆ, ಎಸ್ ಎನ್ ಮೈನಸ್ ಎಸ್ ಎನ್ ಅಂದ್ರೆ 0, 1 ಮೈನಸ್ 0 ಅಂದ್ರೆ 1, 3 ಮೈನಸ್ 1 ಅಂದ್ರೆ 2, 7 ಮೈನಸ್ 3 ಅಂತ ಹೇಳಿದ್ರೆ 4, 13 ಮೈನಸ್ 7 ಅಂತ ಹೇಳಿದ್ರೆ 5, 6. ಹೌದಾ, ಅದೇ ತರ 21 ಮೈನಸ್ 13 ಅಂತ ಹೇಳಿದ್ರೆ 8. ಅದು ಈ ತರ ಬರ್ತಾ ಹೋಗುತ್ತೆ. ಲಾಸ್ಟಿಗೆ ಇದು ಟಿ ಎನ್ ಮೈನಸ್ ಟಿ ಎನ್ ಮೈನಸ್ 1 ಮೈನಸ್ ಟಿ ಎನ್ ಈ ತರ ಬರಿಬೋದಲ್ಲ. ಹೌದಾ, ನಾವು ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿದ್ವಿ. ನೋಡಿ ಇದರೊಳಗೂ ಎಷ್ಟು ಟರ್ಮ್ ಇರುತ್ತೆ ಅಂದ್ರೆ ಎನ್ ಪ್ಲಸ್ 1 ಟರ್ಮ್ಸ್ ಇರುತ್ತೆ. ನೋಡಿ ಟರ್ಮ್ಸ್ ಇಂಪಾರ್ಟೆಂಟ್, ಯಾಕಂದ್ರೆ ನೋಡಿ ಇದರೊಳಗೆ ಹೇಗಿದೆ ಆ ತರ ಬರಿತಾ ಇದೀವಿ. ಸೆಕೆಂಡ್ ಲೈನ್ ಅಲ್ಲಿ ಏನಿದೆಲ್ಲ ಆ ತರ, ಅಂದ್ರೆ ಇಲ್ಲಿ 0 ಇತ್ತು, ಆ ಜಾಗದಲ್ಲಿ 1 ಬರ್ಕೊಂಡೆ, 1 ಇರೋ ಜಾಗದಲ್ಲಿ 2, 3 ಇರೋ ಜಾಗದಲ್ಲಿ 4, 7 ಇರೋ ಜಾಗದಲ್ಲಿ 6, ಟಿ ಎನ್ ಮೈನಸ್ 1 ಇರೋ ಜಾಗದಲ್ಲಿ ಇದನ್ನು ಬರ್ಕೊಂಡಿದ್ವಿ. ಹೌದಾ, ಲಾಸ್ಟಿಗೆ ಟಿ ಎನ್ ಇರೋ ಜಾಗದಲ್ಲಿ ಮೈನಸ್ ಟಿ ಎನ್ ಬರ್ದಿದ್ವಿ. ಅಂದ್ರೆ ಟೋಟಲ್ ಎನ್ ಪ್ಲಸ್ 1 ಟರ್ಮ್ಸ್ ಬರುತ್ತೆ ಇಲ್ಲಿ. ಹೌದಾ, ಈಗ ನೋಡಿ ಮೈನಸ್ ಟಿ ಎನ್ ಎಲ್ ಎಚ್ ಎಸ್ ತಗೊಂತೀನಿ, ಮೈನಸ್ ಟಿ ಎನ್ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ ಅದು ಏನಾಯ್ತು ಪ್ಲಸ್ ಟಿ ಎನ್ ಆಗುತ್ತೆ. ಹಾಗಾದ್ರೆ ಟಿ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಅಪ್ ಟು ಟಿ ಎನ್ ಮೈನಸ್ ಟಿ ಎನ್ ಮೈನಸ್ 1. ಹೌದಾ, ಈ ನೋಡಿ ಇದ್ರಲ್ಲಿ ಎಷ್ಟು ಟರ್ಮ್ ಇರುತ್ತೆ ಅಂದ್ರೆ ಇದ್ರಲ್ಲಿ ಆಕ್ಚುಲಿ ಎನ್ ಟರ್ಮ್ಸ್ ಇದೆ. ಯಾಕೆ ಎನ್ ಟರ್ಮ್ಸ್ ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎನ್ ಪ್ಲಸ್ 1 ಟರ್ಮ್ ಇತ್ತು, ಇದರೊಳಗೆ ಒಂದು ಟರ್ಮ್ ನಾನು ಆರ್ ಎಚ್ ಎಸ್ ತಗೊಂಡೆ, ಅಂದ್ರೆ ಒಂದು ಟರ್ಮ್ ಕಮ್ಮಿ ಆಯ್ತು, ಅದಕ್ಕೆ ಎನ್ ಪ್ಲಸ್ 1 ಟರ್ಮ್ ಇರೋದು ಏನಾಯ್ತು ನಮಗೆ ಅಲ್ಲಿ ಎನ್ ಟರ್ಮ್ ಆಗ್ತಾ ಇದೆ ಅಷ್ಟೇ. ಹೌದಾ, ಈಗ ನೋಡಿ ಇದರಲ್ಲಿ ಇದಿಷ್ಟು ಈವನ್ ನಂಬರ್ ತಾನೆ ಇದು. ಹೌದಾ, ಅದಕ್ಕೆ ಅದ್ರಲ್ಲಿ 2 ಕಾಮನ್ ತಗೊಂಡ್ಬಿಡ್ತೀನಿ. 2 ಕಾಮನ್ ತಗೊಂಡೆ ಇದು 1 ಪ್ಲಸ್ 2 ಪ್ಲಸ್ 3 ಅಪ್ ಟು. ಹೌದಾ, ಇದ್ರಲ್ಲಿ 2 ಕಾಮನ್ ತಗೊಂಡಿರ್ತೀನಿ ಅಷ್ಟೇ. ನಂಬರ್ ಆಫ್ ಟರ್ಮ್ಸ್ ಬರ್ಕೊಂತೀನಿ. ನೋಡಿ ಇದು ಎಷ್ಟು ಟರ್ಮ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡಿ 1 ಬಿಟ್ಟಿದ್ದೀನಿ ಹಾಗೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಆಕ್ಚುಲಿ ಎಷ್ಟು ಟರ್ಮ್ ಇರುತ್ತೆ ಅಂದ್ರೆ ಟೋಟಲ್ ಎನ್ ಟರ್ಮ್ ಇತ್ತು, ಎನ್ ಟರ್ಮ್ ಅಲ್ಲಿ 1 ಹಾಗೆ ಬಿಟ್ಟಿದ್ದೀವಿ ಅಂದ್ರೆ ಇಲ್ಲಿ ಎನ್ ಮೈನಸ್ 1 ಟರ್ಮ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಎನ್ ಮೈನಸ್ 1 ಟರ್ಮ್ಸ್ ಬಂದಿರುತ್ತೆ. ಹೌದಾ, ಈಗ ನೋಡಿ ಹಾಗಾದ್ರೆ ಇದನ್ನ ಹೇಗೆ ಬರ್ಕೋಬಹುದು ಅಂತೇಳಿ, ಟಿ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ 2 ಇಂಟು ಇದು ಸಮೇಷನ್ ಆಫ್ ಎನ್ ಮೈನಸ್ 1 ಇದು, ಯಾಕಂದ್ರೆ ಎನ್ ಮೈನಸ್ 1 ಟರ್ಮ್ ತಾನೆ. ಸಮೇಷನ್ ಆಫ್ ಎನ್ ಮೈನಸ್ 1 ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಿದೆ, 1 ಪ್ಲಸ್ 2 ಇಂಟು ಎನ್ ಮೈನಸ್ 1 ಬೈ 2 ಬರುತ್ತೆ. 2 ಕ್ಯಾನ್ಸಲ್ ಆಗಿ ಟಿ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಪ್ಲಸ್ 1 ಬರ್ಕೊಂಡ್ವಿ. ಹೌದಾ, 15 ಬರ್ಕೊಂಡಿರೋದಷ್ಟೇ, ಎನ್ ಇಂಟು ಎನ್ ಮೈನಸ್ 1 ಪ್ಲಸ್ 1. ಆದ್ರೆ ನೋಡಿ ಇದು ಎಷ್ಟೊಂದ್ ಸಲ ಕೇಳಿದಾರೆ, ಡೈರೆಕ್ಟ್ ಆಗಿ ಎಂತ್ ಟರ್ಮ್ ಫಾರ್ಮುಲಾ ಗೊತ್ತಿತ್ತು ಅಂತ ಹೇಳಿದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಟಿ ಎನ್ ಅಂದ್ರೆ ಏನ್ ಗೊತ್ತಿರ್ಬೇಕು ನಮಗೆ, ಎನ್ ಇಂಟು ಎನ್ ಮೈನಸ್ 1 ಪ್ಲಸ್ 1. ಹೌದಾ, ಎಂತ್ ಟರ್ಮ್ ನಲ್ಲಿ 9901 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಟಿ ಎನ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಎನ್ ಗೆ ಎಷ್ಟು ಬಂತ ನಮಗೆ ಅಲ್ಲಿ 100 ಬಂತ ಅಷ್ಟೇ. ಆಯ್ತಲ್ಲ, ಪ್ರೂಫ್ ಐಡಿಯಾನು ಗೊತ್ತಿರಲಿ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್, ಹೌದಾ, 1 ಸ್ಕ್ವೇರ್ ಬೈ 1 ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬೈ 1 ಪ್ಲಸ್ 2 ಪ್ಲಸ್ ಈ ತರ ಇದೆ ಈಸ್. ನೋಡಿ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಹೇಳಿದಾರೆ ತಾನೆ, ಮತ್ತು ಸೇಮ್ ಐಡಿಯಾ ಯೂಸ್ ಮಾಡೋದು. ಫಾರ್ ಎನ್ ಇಸ್ ಈಕ್ವಲ್ ಟು 1, S1 ಏನಾಗುತ್ತೆ 1 ಸ್ಕ್ವೇರ್ ಬೈ 1 ಅಂದ್ರೆ 1. ಹೌದಾ, ಯಾವುದು 1 ಬರುತ್ತೆ ಚೆಕ್ ಮಾಡಬೇಕು. ಆಪ್ಷನ್ ಎ 2 ಮೈನಸ್ 1 ಬೈ 3 ಅಂದ್ರೆ 1 ಬೈ 3 ಬರುತ್ತೆ, ಇದಂತೂ ಅಲ್ಲ. ಆಪ್ಷನ್ ಬಿ
1 into 1 plus 2 ಅಂದ್ರೆ 3 by 3. ಇದು 1 ಬರ್ತಾ ಇದೆ. ಆಪ್ಷನ್ ಸಿ 2 plus 1 by 3. ಇದನ್ನು 1 ಬರ್ತಾ ಇದೆ. ಹೌದಾ? ಆಪ್ಷನ್ ಡಿ 1 minus 2 by 3 ಅಂದ್ರೆ minus 1 by 3. ಇದು 1 ಬರಲ್ಲ, ಇದು ಅಲ್ಲ. ಹೌದಾ? ಅಂದ್ರೆ ಬಿ ಅಥವಾ ಸಿ ಎರಡರಲ್ಲಿ 1 ಬರುತ್ತಾನೆ. ಹಾಗೆ ಈಗ n equal to 2 ಚೆಕ್ ಮಾಡ್ತೀನಿ. ಫಾರ್ n is equal to 2. S2 ಅಂದ್ರೆ ಸಮ್ ಆಫ್ 2 ಟರ್ಮ್ಸ್. ಹೌದಾ? ಸಮ್ ಆಫ್ 2 ಟರ್ಮ್ಸ್ ಅಂತ ಹೇಳಿದ್ರೆ ಇವೆರಡನ್ನು ತಗೋಬೇಕು ತಾನೆ. ಹೌದಾ? ಅಷ್ಟನ್ನು ತಗೋಬೇಕು. ಹಾಗಾದ್ರೆ ಅಲ್ಲಿ ಏನೇನು ಬರೀಬಹುದು? 1 square by 1 plus 1 square plus 2 square by 1 plus 2 ಅಂದ್ರೆ 1 plus 1 square plus 2 square ಅಂದ್ರೆ 4 plus 1 ಅಂದ್ರೆ 5 by 3 ಬರುತ್ತೆ. ಹೌದಾ? ಎಲ್ ಸಿ ಎಂ ತಗೊಂಡೆ ಅಂದ್ರೆ 3 plus 5 by 3 ಅಂದ್ರೆ 8 by 3. ಇಷ್ಟು ಬರುತ್ತಲ್ಲ. S2 is equal to 8 by 3 ಬಂತು. ಹೌದಾ? ನೆಕ್ಸ್ಟ್ ನೋಡಿ, ನಾವು ಒಂದೊಂದೇ ಆಪ್ಷನ್ ಎ ಚೆಕ್ ಮಾಡಬೇಕು ಅಂತಿಲ್ಲ, ಬಿ ಚೆಕ್ ಮಾಡ್ತೀನಿ. ಯಾವ್ದು 8 by 3 ಬರುತ್ತೆ ಅದು ಆನ್ಸರ್ ಅಷ್ಟೇ. ಹೌದಾ? ನೋಡಿ, ಆಪ್ಷನ್ ಬಿ ಗೆ ಎನ್ ಗೆ 2 ಬರ್ಕೊಂಡೆ ಅಂದ್ರೆ ಏನ್ ಬರುತ್ತೆ? 2 into 4 by 3. 8 by 3 ಬರ್ತಾ ಇದೆ. ಆಪ್ಷನ್ ಸಿ ಏನಾಗುತ್ತೆ? 4 2s are 8 ಪ್ಲಸ್ 2 by 3 ಅಂದ್ರೆ 10 by 3 ಆಗುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಸಿ ನು ಬರಲ್ಲ, ಅಂದ್ರೆ ಆಪ್ಷನ್ ಬಿ ಒಂದೇ ಆನ್ಸರ್. ಹೌದಾ? ಹೇಗೆ ಈಸಿ ಇದೆ. ಅದಕ್ಕೆ ಇಲ್ಲಿ n into n plus 2 by 3 ಬರುತ್ತೆ. ಹೌದಾ? ನೋಡಿ, ಆಲ್ರೆಡಿ ಈ ತರದ ಪ್ರಾಬ್ಲಮ್ ಎಷ್ಟೊಂದ್ ಸಲ ಮಾಡ್ಕೊಂತ ಇದೀವಿ. ಐಡಿಯಾ ಗೊತ್ತಿರಬೇಕು ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ. ಹೋಯ್ತಲ್ಲ. ನೆಕ್ಸ್ಟ್ ನೋಡಿ, 21 ದ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ನಾವು ಈ ಐಡಿಯಾನ ಯೂಸ್ ಮಾಡಕ್ ಬರಲ್ಲ. ಇಲ್ಲಿ ಫಸ್ಟ್ ನಾವು ಸಮ್ ಆಫ್ n ಟರ್ಮ್ಸ್ ನ ಕಂಡುಹಿಡಿಯಲೇಬೇಕು ಇದಕ್ಕೆ. ಯಾಕೆ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಆಫ್ ದ ಸೀರೀಸ್ ಅಂತ ಹೇಳಿದ್ದಾರೆ. ಹೌದಾ? ಯಾಕೆ ಅಲ್ಲಿ 8 ಟರ್ಮ್ಸ್ ಆಫ್ ದ ಸೀರೀಸ್ ಹೇಳಿದ್ದಾರೆ ಅಂದ್ರೆ ಹೇಗ್ ಮಾಡ್ಕೊಂತೀವಿ ನೋಡ್ಕೊಳ್ಳಿ. ಫಸ್ಟ್ ನೋಡಿ, Sn is equal to 1 square by 2 plus 1 square plus 2 square by 3 plus 1 square plus 2 square plus 3 square by 4. ಹೌದಾ? ಇದೇ ತರ ನೋಡಿ, nth ಟರ್ಮ್ ಬರ್ಕೊಂಡೆ ಅಂದ್ರೆ ಇದು ಏನ್ ಆಗ್ಬೋದು? 1 square plus 2 square plus 3 square up to n square divided by. ನೋಡಿ, ಫಸ್ಟ್ ಟರ್ಮ್ ಅಲ್ಲಿ ಡಿನಾಮಿನೇಟರ್ 2 ಇದೆ, ಸೆಕೆಂಡ್ ಟರ್ಮ್ ಅಲ್ಲಿ 3 ಇದೆ, ಥರ್ಡ್ ಟರ್ಮ್ ಅಲ್ಲಿ 4 ಇದೆ. ಹಾಗಾದ್ರೆ nth ಟರ್ಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ 10 plus 1 ಬರುತ್ತೆ. ಅದೇನಿರುತ್ತೆ ಅದಕ್ಕಿಂತ ಒಂದು ಜಾಸ್ತಿ ಇದೆ ಅಲ್ಲ. ಹಾಗಾದ್ರೆ ನೋಡಿ, Sn is equal to summation of Tn ಬರ್ಕೊಂತೀವಿ. ಆಕ್ಚುಲಿ nth ಟರ್ಮ್ ಏನಿರೋದು ಅಂದ್ರೆ ಅಲ್ಲಿ 1 square plus 2 square plus 3 square up to n square by n plus 1. ಹೌದಾ? ನೋಡಿ, ನ್ಯೂಮರೇಟರ್ ನ ಸಮೇಷನ್ ಆಫ್ n ಸ್ಕ್ವೇರ್ ತಾನೆ. ಅದು ಸಮೇಷನ್ ಆಫ್ n ಸ್ಕ್ವೇರ್ ಅಂದ್ರೆ ಫಾರ್ಮುಲಾ n into n plus 1 into 2n plus 1 by 6. ಹೌದಾ? ಇಲ್ಲೊಂದು n plus 1 ಇದೆ ನೋಡಿ. n plus 1 n plus 1 ಕ್ಯಾನ್ಸಲ್ ಆಗಿದ್ದು. ಸಮೇಷನ್ ಆಫ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ n ಇಂದ 2n ಸ್ಕ್ವೇರ್ ಪ್ಲಸ್ n by 6 ಬಂತು. ನೋಡಿ, ನಾನು ಸ್ಪ್ಲಿಟ್ ಮಾಡ್ತೀನಿ. 2 into summation of n square by 6 plus summation of n by 6 ಬರುತ್ತೆ. 2 1s are 2 3s ಆಯ್ತು. ಹಾಗಾದ್ರೆ Sn ಏನಾಗ್ತಿದೆ ಅಂದ್ರೆ summation of n square ಫಾರ್ಮುಲಾ ಏನ್ ಗೊತ್ತಿರೋದು? n into n plus 1 into 2n plus 1 by 6 into 3 ಬರುತ್ತೆ. ಹೌದಾ? ಯಾಕಂದ್ರೆ ಇಲ್ಲೊಂದು 3 ಇದೆ ಅಲ್ಲ. ಹೌದಾ? ಆ 3 ಬರ್ಕೊಂಡಿದ್ವಿ. ಮತ್ತೆ ಸಮೇಷನ್ ಆಫ್ n ಸ್ಕ್ವೇರ್ ಅಂದ್ರೆ ಫಾರ್ಮುಲಾ n into n plus 1 into 2n plus 1 by 6 ಅದನ್ನು ಬರ್ಕೊಂಡಿದ್ವಿ. ಹೌದಾ? ಪ್ಲಸ್ 1 by 6 into ಸಮೇಷನ್ ಆಫ್ n ಅಂದ್ರೆ ಫಾರ್ಮುಲಾ n into n plus 1 by 2. ಹಾಗೆ ನೋಡಿ, ಇದು ಎಷ್ಟು ಬರುತ್ತೆ ಅಂತೇಳಿ. Sn is equal to n into n plus 1 into 2n plus 1 by 6 3s are 18 plus n into n plus 1 by 6 2s are
12. ಇದು ಎಸ್ ಎನ್ ಇದು ಹೌದಾ. ಆದ್ರೆ ನಮಗೆ ಏನ್ ಕೇಳಿರೋದು ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಕೇಳಿದಾರೆ ಅಷ್ಟೇ. ಹಾಗಾದ್ರೆ ನೋಡಿ ನಾವು ಎಸ್ 8 ಏನಾಗುತ್ತೆ, ಎಲ್ಲೆಲ್ಲಿದೆ ಅಲ್ಲೆಲ್ಲ 8 ಬರಿಬೇಕು. ಅಂದ್ರೆ 8 ಇಂಟು 8 ಪ್ಲಸ್ 1 ಅಂದ್ರೆ 9 ಇಂಟು 8 ಟು 16, 16 ಪ್ಲಸ್ 1 ಅಂದ್ರೆ 17 by 18 ಪ್ಲಸ್ 8 ಇಂಟು 8 ಪ್ಲಸ್ 1 ಅಂದ್ರೆ 9 by 12. ಹೌದಾ, ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 9 1s 9 2s 2 1s 2 4s ಅಂದ್ರೆ 17 4s 68 ಅಲ್ಲ, ಪ್ಲಸ್ 4 2s 4 3s 3 1s 3 3s ಅಂದ್ರೆ 3 2s 6. ಹೌದಾ, 68 ಪ್ಲಸ್ 6 ಅಂದ್ರೆ ಆನ್ಸರ್ 74 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬಂತು. ಹೌದಾ, ನೋಡಿ ಇಲ್ಲಿ ಕೇರ್ಫುಲ್ ಆಗಿ nth ಟರ್ಮ್ ನ ಬರ್ಕೊಂಡು ಅದಕ್ಕೆ ಸಮೇಶನ್ ಅಪ್ಲೈ ಮಾಡ್ಕೊಂಡೆ ಅಂದ್ರೆ ಯಾವಾಗ್ಲೂ ಏನ್ ಬರುತ್ತೆ ಅಂದ್ರೆ ನಮಗೆ ಎಸ್ ಎನ್ ಬರುತ್ತೆ. ಹೌದಾ, ಇದು ನೋಡಿ ಎಸ್ ಎನ್ ಇಸ್ ಈಕ್ವಲ್ ಸಮೇಶನ್ ಆಫ್ ಟಿ ಎನ್ ಅಂತ ಹೇಳಿದ್ವಿ. ನೋಡಿ nth ಟರ್ಮ್ ಯಾವ ತರ ಇದೆ ಇಲ್ಲಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಪ್ ಟು ಎನ್ ಸ್ಕ್ವೇರ್ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಸಮೇಶನ್ ಆಫ್ ಎನ್ ಸ್ಕ್ವೇರ್ ಇದೆ, ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸ್ಪ್ಲಿಟ್ ಮಾಡ್ಕೊಂಡ್ವಿ, ಅವಾಗ ಸಮೇಶನ್ ಅಪ್ಲೈ ಮಾಡಿದ ತಕ್ಷಣ ಎಸ್ ಎನ್ ಈ ತರ ಬಂತು. ನಮಗೆ ಎಸ್ 8 ಕೇಳಿದ್ದಾರೆ, ಅದಕ್ಕೆ ಎನ್ ಇರೋ ಜಾಗದಲ್ಲಿ 8 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 22. ನೋಡಿ ಇದು ಇಂಪಾರ್ಟೆಂಟ್, ಇದು ನೋಟ್ ನೋಡ್ಕೊಳ್ಳಿ. ನೋಟ್ ಇಲ್ಲಿ ಏನೇನು ಗೊತ್ತಿರಬೇಕು ಅಂತ ಹೇಳಿದ್ರೆ ನೋಡಿ, ಇಫ್ ಎ ಬಿ ಸಿ ಡಿ ಈ ತರ ಯಾವ್ದಾದ್ರು ಒಂದು ಎ ಪಿ ಎಲ್ ಇತ್ತು ಅಂದ್ರೆ ದೆನ್ ಇದಕ್ಕೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಟರ್ಮ್ ನ ಆಡ್ ಮಾಡಿದ್ರು ಎ ಪಿ ಎಲ್ ಇರ್ತದೆ. ನೋಡಿ ಕಾನ್ಸ್ಟೆಂಟ್ ಟರ್ಮ್ ನ ಇದಕ್ಕೆ ಆಡ್ ಮಾಡಿದ್ರು ಎ ಪಿ ಎಲ್ ಇರುತ್ತೆ. ಅಂದ್ರೆ ಎ ಪ್ಲಸ್ ಕೆ, ಬಿ ಪ್ಲಸ್ ಕೆ, ಸಿ ಪ್ಲಸ್ ಕೆ, ಡಿ ಪ್ಲಸ್ ಕೆ ನು ಯಾವ್ದ್ರಲ್ಲಿರುತ್ತೆ ಎ ಪಿ. ಆಯ್ತಲ್ಲ. ಅದೇ ತರ ನೋಡಿ ಕಾನ್ಸ್ಟೆಂಟ್ ಟರ್ಮ್ ನ ಬರೀ ಆಡ್ ಅಷ್ಟೇ ಅಲ್ಲ, ಮಲ್ಟಿಪ್ಲೈ ಮಾಡಿದ್ರು ಎ ಪಿ ಎಲ್ ಇರ್ತದೆ, ಅದನ್ನು ಗೊತ್ತಿರ್ಬೇಕು. ಅಂದ್ರೆ ಇಫ್ A1, A2, A3 and so on are in AP, then K into A1, K into A2, K into A3 ಇದನ್ನು ಯಾವ್ದ್ರಲ್ಲಿ ಇರುತ್ತೆ APL. ಅಂದ್ರೆ ಒಂದು ಕಾನ್ಸ್ಟೆಂಟ್ ಟರ್ಮ್ ನ ಆಡ್ ಮಾಡಿದ್ರು AP, ಕಾನ್ಸ್ಟೆಂಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿದ್ರು APನೇ. ಹೌದಾ, ಅದಕ್ಕೆ ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್ ಇದು. ಹಾಗಾದ್ರೆ ನೋಡಿ ಥರ್ಡ್ ಒನ್, ಕಾನ್ಸ್ಟೆಂಟ್ ಟರ್ಮ್ ಇಂದ ಡಿವೈಡ್ ಮಾಡಿದ್ರು ಎಪಿನೇ ಬರುತ್ತೆ. ಅಂದ್ರೆ A1, A2, A3 ಇದು APL ಇತ್ತು ಅಂದ್ರೆ ದೆನ್ ಕಾನ್ಸ್ಟೆಂಟ್ ಟರ್ಮ್ ಇಂದ ಡಿವೈಡ್ ಮಾಡ್ತೀನಿ, A1 by K, A2 by K, A3 by K and so on. ಇದನ್ನು ಯಾವ್ದೊಳಗಿರುತ್ತೆ ನಮಗೆ APL ಇರುತ್ತೆ. ಅಂದ್ರೆ ನೋಡಿ ಇದು ಐಡಿಯಾ ಗೊತ್ತಿರಲಿ. ಮತ್ತೆ ನೋಡಿ ಫೋರ್ತ್ ಒನ್, ಇಫ್ A1, A2, A3 APL ಇತ್ತು ಅಂದ್ರೆ ದೆನ್ 1 by A1, 1 by A2, 1 by A3 ರೆಸಿಪ್ರೋಕಲ್ ಮಾಡಿದಾಗ ಅದು ಬರುತ್ತಲ್ಲ, ಅದು ಯಾವ್ದೊಳಗಿರುತ್ತೆ ಅಂದ್ರೆ HPL ಇರುತ್ತೆ, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತೇಳಿ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ಇಫ್ A1, A2, A3 ಅಪ್ ಟು AN ಇದು ಏನಾದ್ರು GPL ಇತ್ತು ಅಂದ್ರೆ ದೆನ್ ಲಾಗ್ ಅಪ್ಲೈ ಮಾಡ್ತೀವಲ್ಲ, ಲಾಗ್ A1, ಲಾಗ್ A2, ಲಾಗ್ A3 ಅಂದ್ರೆ GP ನಾವೇನಾದ್ರು ಲಾಗ್ ಅಪ್ಲೈ ಮಾಡಿದ್ವಿ ಅಂದ್ರೆ ಇದು ಯಾವ್ದೊಳಗಿರುತ್ತೆ ಅಂದ್ರೆ APL ಇರುತ್ತೆ. ಹೌದಾ, ಅಂದ್ರೆ ನಮಗೆ ಗೊತ್ತಿರ್ಬೇಕಿದು. ನೋಡಿ ಇವೆಲ್ಲ ರಿಸಲ್ಟ್ಸ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಆಯ್ತಲ್ಲ. ಅಂದ್ರೆ ಎಪಿಗೆ ಏನಾದ್ರು ಆಡ್ ಮಾಡಿದ್ರು ಎಪಿನೇ, ಏನಾದ್ರು ಸಬ್ಟ್ರಾಕ್ಟ್ ಮಾಡಿದ್ರು ಎಪಿನೇ, ಏನಾದ್ರು ಮಲ್ಟಿಪ್ಲೈ ಮಾಡಿದ್ರು ಎಪಿನೇ. ಹೌದಾ, ಮತ್ತೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಇಂದ ಡಿವೈಡ್ ಮಾಡಿದೆ ಅಂದ್ರೆ ಎಪಿನೇ ಇರುತ್ತೆ. ಹೌದಾ, ನೆಕ್ಸ್ಟ್ ಎಪಿ ನ ರೆಸಿಪ್ರೋಕಲ್ ಮಾಡಿದ್ರೆ HP ಬರುತ್ತೆ, HP ನ ರೆಸಿಪ್ರೋಕಲ್ ಮಾಡಿದ್ವಿ ಅಂದ್ರೆ AP ಬರುತ್ತೆ.
ಜಿ ಪಿಗೆ ಏನಾದ್ರು ಲಾಗ್ ಅಪ್ಲೈ ಮಾಡಿದ್ವಿ ಅಂದ್ರೆ ಮತ್ತೆ ಎ ಪಿ ಬರ್ತದೆ. ಹೋಯ್ತಲ್ಲ, ಇದು ನೋಡಿ ಇಷ್ಟು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ, ಇದನ್ನೆಲ್ಲ ನಾವು ನೆಕ್ಸ್ಟ್ ಯೂಸ್ ಮಾಡ್ಕೊಂತೀವಿ. ಇದು ನೋಡಿ ಹಾಗಾದ್ರೆ 22 ಪ್ರಾಬ್ಲಮ್ ನಂಬರ್. ಲೆಟ್ ದ ಪಾಸಿಟಿವ್ ನಂಬರ್ಸ್ ಎ ಬಿ ಸಿ ಡಿ, ಹೌದಾ, ಬಿ ಇನ್ ಎ ಪಿ. ಇದರಲ್ಲಿ ಎ ಪಿ ಅಲ್ಲಿ ಇದೆ ಅಂತ ಹೇಳಿದ್ರೆ ತಾನೆ, ಹೌದಾ. ನೋಡಿ ಎ ಪಿ ನ ರಿವರ್ಸ್ ಮಾಡಿದ್ರೆ ಎ ಪಿನೇ ಇರುತ್ತೆ. ಅಂದ್ರೆ ಡಿ ಸಿ ಬಿ ಏನು ಯಾವ್ದಲ್ಲಿ ಇರುತ್ತೆ ಅಂದ್ರೆ ಎ ಪಿ. ನೋಡಿ ಇದಕ್ಕೆ ಯಾವ್ದಾದ್ರು ಒಂದು ನಂಬರ್ ಇಂದ ಡಿವೈಡ್ ಮಾಡಿದ್ರು ಎ ಪಿ ಅಲ್ಲೇ ಇರುತ್ತಾನೆ. ಅದಕ್ಕೆ ಇದನ್ನು ಡಿವೈಡಿಂಗ್ ಬೈ ಎ ಬಿ ಸಿ ಡಿ ಮಾಡ್ತೀನಿ. ಅವಾಗ ಇಲ್ಲಿ ಏನೇನು ಬರ್ಬೋದು, ಡಿ ಡಿ ಕ್ಯಾನ್ಸಲ್ ಆಗಿ 1 ಬೈ ಎ ಬಿ ಸಿ ಬಂತು. ಸಿ ಸಿ ಕ್ಯಾನ್ಸಲ್ ಆಗಿ 1 ಬೈ ಎ ಇಂಟು ಬಿ ಇಂಟು ಡಿ. ಬಿ ಕ್ಯಾನ್ಸಲ್ ಆಗಿ 1 ಬೈ ಎ ಇಂಟು ಸಿ ಇಂಟು ಡಿ. ಎ ಕ್ಯಾನ್ಸಲ್ ಆಗಿ 1 ಬೈ ಬಿ ಇಂಟು ಸಿ ಇಂಟು ಡಿ. ಹೌದಾ, ಇದನ್ನು ಯಾವ್ದೊಳಗಿರುತ್ತೆ, ಎ ಪಿ. ಇದು ನೋಡಿ ಎ ಪಿ ನ ರೆಸಿಪ್ರೋಕಲ್ ಮಾಡ್ತೀನಿ. ಇದನ್ನ ರೆಸಿಪ್ರೋಕಲ್ ಮಾಡಿದೆ ಅಂದ್ರೆ ಏನೇನು ಬರುತ್ತೆ, ಎ ಬಿ ಸಿ, ಎ ಬಿ ಡಿ, ಎ ಸಿ ಡಿ, ಬಿ ಸಿ ಡಿ. ಹೌದಾ, ನೋಡಿ ರೆಸಿಪ್ರೋಕಲ್ ಮಾಡಿದೆ ಅಂದ್ರೆ ಎ ಪಿ ನ ರೆಸಿಪ್ರೋಕಲ್ ಮಾಡಿದ್ರೆ ಯಾವಾಗ ಏನಂತ ಹೇಳಿದ್ವಿ, ಹೆಚ್ ಪಿ ಆಗುತ್ತೆ. ಹೌದಾ, ಇದೇ ಕೊಟ್ಟಿರೋದು ನೋಡಿ ಅಲ್ಲಿ ಎ ಬಿ ಸಿ, ಎ ಬಿ ಡಿ, ಎ ಸಿ ಡಿ, ಬಿ ಸಿ ಡಿ ಆರ್ ಇನ್ ಅಂತ ಹೇಳಿದಾರೆ. ಎದೊಳಗೆ ಬರುತ್ತೆ ನಮಗೆ ಅಲ್ಲಿ, ಹೆಚ್ ಪಿ ಎಲ್ ಬರುತ್ತೆ ಅಷ್ಟೇ. ಹೌದಾ, ಅಂದ್ರೆ ನೋಡಿ ಇಲ್ಲಿ ಒಂದ್ ನಂಬರ್ ಇಂದ ಫಸ್ಟ್ ಡಿವೈಡ್ ಮಾಡಿದ್ವಿ, ಅದಾದ್ಮೇಲೆ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ, ಅವಾಗ ಬಂದ್ಬಿಡುತ್ತೆ ಅಷ್ಟೇ. ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 23. ದ ವ್ಯಾಲ್ಯೂ ಆಫ್ ಅಂತ ಹೇಳಿದರೆ 0.2 ಹೋಲ್ ಪವರ್ ಲಾಗ್ ಬೇಸ್ ರೂಟ್ 2 ಇಂಟು 1 by 4 plus 1 by 8 plus 1 by 16 ಅಪ್ ಟು ಇನ್ಫಿನಿಟಿ. ನೋಡಿ ಇದನ್ನೇ ಈಸಿ ಇದೆ. ಇಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತ ಸ್ವಲ್ಪ ಐಡಿಯಾ ಗೊತ್ತಿರ್ಬೇಕು. ನೋಡಿ ನೋಟ್ ನೋಡಿ, ಇದು ಇಂಪಾರ್ಟೆಂಟ್. ಲಾಗ್ ಎ ಬೇಸ್ ಎ ಅಂದ್ರೆ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 1. ಹೌದಾ, ಎರಡು ಸೇಮ್ ಇತ್ತು ಅಂದ್ರೆ ಯಾವಾಗ್ಲೂ 1 ಬರುತ್ತೆ. ಹೌದಾ, ಅದಕ್ಕೆ ಇಂಪಾರ್ಟೆಂಟ್ ಲಾಗ್ ಎ ಬೇಸ್ ಎ ಯಾವಾಗ್ಲೂ ಏನಾಗಿರುತ್ತೆ ನಮಗೆ ಅಲ್ಲಿ 1. ಇದು ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ನೋಡಿ ಅದನ್ನು ಯೂಸ್ ಮಾಡ್ಕೊಂತೀವಿ ಇಲ್ಲಿ. ಜೊತೆಗೆ ಇದು ಯಾವ್ದೊಳಗಿದೆ ಅಂದ್ರೆ ಇದು ಜಿ ಪಿ ಎಲ್ ಇದೆ. ಹೌದಾ, 1 by 4 1 by 8. ಹೌದಾ, ಅಂದ್ರೆ 1 by 8 by 1 by 4 ಅಂದ್ರೆ 1 by 2ನೇ. 1 by 16 by 1 by 8 ಅಂದ್ರೆ 1 by 2ನೇ. ಅಂದ್ರೆ ಜಿ ಪಿ ಎಲ್ ಇದೆ ತಾನೆ. ಜಿ ಪಿ ಎಲ್ ಇದೆ ಅಂದ್ರೆ ಎಸ್ ಇನ್ಫಿನಿಟಿನ ಯೂಸ್ ಮಾಡ್ಬೋದಲ್ಲ. ಅಂದ್ರೆ ಇದನ್ನ 0.2 ಹೋಲ್ ಪವರ್ ಲಾಗ್ ಬೇಸ್ ರೂಟ್ 2, ಇದು ಎಸ್ ಇನ್ಫಿನಿಟಿ. ನಮಗೆ ಎಸ್ ಇನ್ಫಿನಿಟಿ ಅಂದ್ರೆ ಏನ್ ಗೊತ್ತಿರೋದು, ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಹೌದಾ, ಅಂದ್ರೆ 0.2 ಹೋಲ್ ಪವರ್ ಲಾಗ್ ಬೇಸ್ ರೂಟ್ 2 ಹಾಗೆ ಬರಿತೀನಿ. ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತ ಹೇಳಿದ್ರೆ, ಎ ಅಂದ್ರೆ 1 by 4 ಇದೆ, ಡಿವೈಡೆಡ್ ಬೈ 1 ಮೈನಸ್ ಆರ್. 1 ಮೈನಸ್ ಆರ್ ಅಂದ್ರೂ 1 by 2 ಆಗುತ್ತೆ. ಹೌದಾ, ಯಾಕಂದ್ರೆ 1 by 8 by 1 by 4 ಅಂದ್ರೆ 1 by 2 ಬರುತ್ತೆ. ಹೌದಾ, ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಇದೇನ್ ಬರ್ಬೋದು, 0.2 ಹೋಲ್ ಪವರ್ ಲಾಗ್ ಬೇಸ್ ರೂಟ್ 2 ಹಾಗೆ ಬರಿತೀನಿ. 1 ಮೈನಸ್ ಹಾಫ್ ಅಂದ್ರೆ ಹಾಫ್ ಅಲ್ಲ, ಅಂದ್ರೆ 1 by 4 by 1 by 2. 2 1s 2 2s ಅಂದ್ರೆ ಇದೇನ್ ಬರ್ತದೆ, 0.2 ಲಾಗ್ ರೂಟ್ 2 ಹೋಲ್ ಪವರ್ 1 by 2. 1 by 2 ನ 2 ಪವರ್ ಮೈನಸ್ 1 ಬರಿಬೋದಲ್ಲ. 1 by 2 ಇದೆ, 1 by 2 ನ 2 ಪವರ್ ಮೈನಸ್ 1 ಬರ್ಕೊಂಡ್ವಿ ಅಷ್ಟೇ. ಹೌದಾ, ನೋಡಿ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ಬರುತ್ತೆ. .2 ಹೋಲ್ ಪವರ್ ಮೈನಸ್ ಲಾಗ್ 2 ಬೈ
ಲಾಗ್ ರೂಟ್ 2 ಬರೀಬೋದಾ? ಹೌದಾ? ಲಾಗ್ 2 ಬೈ ಲಾಗ್ ರೂಟ್ 2 ಇಲ್ಲೇನು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಫಾರ್ಮುಲಾನ ಲಾಗ್ ಎ ಬೇಸ್ ಬಿ ಅಂದ್ರೆ ಲಾಗ್ ಎ ಬೈ ಲಾಗ್ ಬಿ. ಹೌದಾ? ನೋಡಿ ಲಾಗ್ 2 ಪವರ್ -1 ಅಂದ್ರೆ ಮೈನಸ್ ಲಾಗ್ 2 ಆಗುತ್ತೆ ಬೈ ಲಾಗ್ ರೂಟ್ 2 ಬರ್ಕೊಂಡ್ವಿ. ಹೌದಾ? ಈಗ ಮತ್ತೆ ಸಿಂಪ್ಲಿಫೈ ಮಾಡಿ ಬರುತ್ತೆ ಈಗ 0.2 ಹೋಲ್ ಪವರ್ ಮೈನಸ್ ಲಾಗ್ 2 ಡಿವೈಡೆಡ್ ಬೈ ಇದನ್ನೇನು ಬರೀಬಹುದು 1/2 ಲಾಗ್ 2 ಬರೀಬೋದಾ? ಯಾಕಂದ್ರೆ ಲಾಗ್ ಎಂ ಪವರ್ ಎನ್ ಅಂದ್ರೆ ಎನ್ ಲಾಗ್ ಎಂ ಬರೀಬೋದು ತಾನೆ. ಲಾಗ್ 2 ಕ್ಯಾನ್ಸಲ್ ಆಯ್ತು. 1/2 ನ್ಯೂಮರೇಟರ್ ಹೋಯ್ತು 2 ಆಗುತ್ತೆ ಅಂದ್ರೆ 0.2 ಹೋಲ್ ಪವರ್ ಮೈನಸ್ 2 ಬಂತು ಅಂದ್ರೆ ಇದು 1/0.2 ಹೋಲ್ ಸ್ಕ್ವಯರ್ ಬರುತ್ತೆ ಅಂದ್ರೆ ಇದು 1/0.2 ಇಂಟು 0.2 ಅಂದ್ರೆ 0.04 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಇದು 1/0.04 ಅಂದ್ರೆ ಆಕ್ಚುಲಿ ಏನ್ ಬರ್ಬೋದು 4/100 ಬರೀಬಹುದು ಅಂದ್ರೆ ಆನ್ಸರ್ 100/4 ಅಂದ್ರೆ 25 ಬರಬೇಕು. ನೋಡಿ ಇಲ್ಲಿ 25 ಅಂತೇಳಿ ಆಪ್ಷನ್ ಇಲ್ಲ ಇಲ್ಲಿ. ಹೌದಾ? ಒಂದು ಆಪ್ಷನ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ನೋಡಿ ಆಪ್ಷನ್ ಸಿ ನ 25 ಮಾಡ್ಕೊಳ್ಳಿ. ನೋಡಿ ಯಾವ ತರ ಮಾಡ್ಕೊಂಡ್ವಿ ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಎಸ್ ಇನ್ಫಿನಿಟಿ ಫಾರ್ಮುಲಾ ಯೂಸ್ ಮಾಡ್ಬೇಕಷ್ಟೇ. ಎಸ್ ಇನ್ಫಿನಿಟಿ ಅಂತ ಹೇಳಿದ್ರೆ ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಯೂಸ್ ಮಾಡ್ಕೊಂಡಿದ್ವಿ ಮತ್ತೆ ಲಾಗ್ ಎ ಬೇಸ್ ಬಿ ಅಂದ್ರೆ ಲಾಗ್ ಎ ಬೈ ಲಾಗ್ ಬಿ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ. ಹೌದಾ? ಅದನ್ನ ಯೂಸ್ ಮಾಡ್ಕೊಂಡ ತಕ್ಷಣ ಸಿಂಪ್ಲಿಫೈ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ 24. If A, B, C are in AP, then 7 power A, 7 power B ಮತ್ತೆ 7 power C ಆರ್ ಇನ್ ಅಂತ ಹೇಳ್ತಿದ್ದಾರೆ. ಹೌದಾ? ಎ ಬಿ ಸಿ ಆರ್ ಇನ್ ಎ ಪಿ ಅಂತ ಹೇಳಿದಾರೆ ತಾನೆ. ಹಾಗಾದ್ರೆ ನೋಡಿ ಗಿವನ್ ಎ ಬಿ ಸಿ ಆರ್ ಇನ್ ಎ ಪಿ. ಹೌದಾ? ನೋಡಿ ಇಲ್ಲಿ ಹೇಗ್ ಮಾಡ್ಕೊಂತೀವಿ ಅಂತೇಳಿ ಎ ಬಿ ಸಿ ಆರ್ ಇನ್ ಎ ಪಿ ಇತ್ತು ಅಂದ್ರೆ 2B is equal to ಎ ಪ್ಲಸ್ ಸಿ ಬರೀಬೋದಲ್ಲ. 2B is equal to ಎ ಪ್ಲಸ್ ಸಿ ಅಂತ ಹೇಳಿದ್ರೆ ನೋಡಿ ಎರಡು ಕಡೆ 7 ಪವರ್ 2B ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ. ಅದೇ 7 ಪವರ್ 2B is equal to 7 ಪವರ್ ಎ ಪ್ಲಸ್ ಸಿ. 2B ಬದಲಿ ಎ ಪ್ಲಸ್ ಸಿ ಬರೀಬೋದು ತಾನೆ. ಈಸಿ ಇದೆ ಅದು. ನೋಡಿ 7 ಪವರ್ 2B ನ 7 ಪವರ್ ಬಿ ಹೋಲ್ ಸ್ಕ್ವೇರ್ ಬರೀಬಹುದು. ಹೌದಾ? 7 ಪವರ್ ಎ ಪ್ಲಸ್ ಸಿ ಅಂತ ಹೇಳಿದ್ರೆ 7 ಪವರ್ ಎ ಇಂಟು 7 ಪವರ್ ಸಿ ಬರೀಬೋದಲ್ಲ. ಎ ಪವರ್ ಎಂ ಪ್ಲಸ್ ಎನ್ ಅಂದ್ರೆ ನಮಗೆ ಏನ್ ಗೊತ್ತಿರೋದು ಎ ಪವರ್ ಎಂ ಇಂಟು ಎ ಪವರ್ ಎನ್. ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹೌದಾ? 7 ಪವರ್ ಎ ಇಂಟು 7 ಪವರ್ ಸಿ. ಈಗ ನೋಡಿ ಇದು ಯಾವ ತರ ಇದೆ ಅಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಸಿ ಇತ್ತು ಅಂದ್ರೆ ಎ ಬಿ ಸಿ ಆರ್ ಇನ್ ಜಿ ಪಿ ಅಂತ ಹೇಳ್ಬೋದು. ಅದೇ ತರ ಇದೆ ತಾನೆ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಸಿ. ಅದಕ್ಕೆ ಏನ್ ಬರೀಬಹುದು ಅಂದ್ರೆ 7 ಪವರ್ ಎ 7 ಪವರ್ ಬಿ 7 ಪವರ್ ಸಿ ಆರ್ ಇನ್ ಜಿ ಪಿ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಅಲ್ಲಿ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 25. ನೋಡಿ ಈಸಿ ಇದೆ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಅಪ್ ಟು 29 ಪ್ಲಸ್ 30 ಪ್ಲಸ್ 31 ಪ್ಲಸ್ 32 ಅಪ್ ಟು 60. ಅಂದ್ರೆ ನೋಡಿ ಇಲ್ಲಿ ಇಲ್ಲೊಂದಿಷ್ಟು ಟರ್ಮ್ ಮಿಸ್ ಆಗಿದೆ. ಹೌದಾ? 1 ಇದೆ 2 ಇಲ್ಲ, 3 ಇದೆ 4 ಇಲ್ಲ, 5 ಇದೆ 6 ಇಲ್ಲ. ಅಂದ್ರೆ ಈವನ್ ನಂಬರ್ ಮಿಸ್ ಆಗಿದೆ. ಎಲ್ಲಿ ತನಕ 28 ತನಕ ಈವನ್ ನಂಬರ್ ಮಿಸ್ ಆಗಿದೆ. ಇನ್ನು ಉಳಿದಿರೋ ಎಲ್ಲ ನಂಬರ್ಸ್ ಇದೆ ಅಷ್ಟೇ. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ಈಗ ಇದರ ಸಮ್ನ ನಾನು ಹೇಗ್ ಬರ್ಕೊಂತೀನಿ ಅಂತೇಳಿ ಯಾವುದೇ ಮಿಸ್ ಆಗಿದೆ ಅಲ್ಲ ಆ ನಂಬರ್ಸ್ ನ ತಗೊಂಡ್ಬಿಡ್ತೀನಿ ನಾನು. ಹೌದಾ? ಇಲ್ಲಿ ಯಾವ್ಯಾವ್ದು ಮಿಸ್ ಆಗಿರೋದು ಅಂದ್ರೆ
2 4 6 8 ಅಪ್ ಟು 28 ತನಕ ಮಿಸ್ ಆಗಿದೆ ತಾನೆ, ಅದನ್ನ ಬರ್ಕೊಂಡ್ಬಿಡ್ತೀನಿ ನೋಡಿ. ಹಾಗಾದ್ರೆ ಇಲ್ಲಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಅಪ್ ಟು 28 ಪ್ಲಸ್ 29 ಪ್ಲಸ್ 30 ಪ್ಲಸ್ 31 ಅಪ್ ಟು 60. ಯಾವುದೇ ಅದು ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ, ಅಂದ್ರೆ ಮೈನಸ್ ಆಫ್ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಅಪ್ ಟು 28 ಬರೀಬೋದಲ್ಲ. ಇಲ್ಲಿ ನೋಡಿ 1 ಪ್ಲಸ್ 2 ಪ್ಲಸ್ 3 ಅಪ್ ಟು 60 ಅಂದ್ರೆ ಇದು ಸಮೇಷನ್ ಆಫ್ ಎನ್ ಅದು, ಆದ್ರೆ 60 ತನಕ ಅಷ್ಟೇ. ಅಂದ್ರೆ ಎಸ್ ಇಸ್ ಈಕ್ವಲ್ ಏನ್ ಬರೀತೀನಿ ಅಂದ್ರೆ ಸಮೇಷನ್ ಆಫ್ ಎನ್ ಅದು ಎಲ್ಲಿ ತನಕ ಅಂದ್ರೆ ಎನ್ ಈಕ್ವಲ್ ಟು 60. ಈ ಸಮ್ ಆಫ್ ಈವನ್ ನಂಬರ್ಸ್ ಡೈರೆಕ್ಟ್ ಆಗಿ ಬರೀಬಹುದು, ಅಥವಾ ಅದ್ರಲ್ಲಿ 2 ಕಾಮನ್ ತಗೊಂಡೆ ಅಂದ್ರೆ 1 ಪ್ಲಸ್ 2 ಪ್ಲಸ್ 3 ಅಪ್ ಟು 28 ತನಕ ಅಂತ ಹೇಳಿದ್ರೆ 14 ಬರ್ತದೆ. ಹೌದಾ? ಅಂದ್ರೆ ಇಲ್ಲಿ ಏನ್ ಬರ್ಬೋದು ನೋಡಿ, ಈಗ ಎಸ್ ಸಮೇಷನ್ ಆಫ್ ಎನ್ ಅಂದ್ರೆ ಎನ್ ಇಂಟು ಎನ್ ಪ್ಲಸ್ 1/2. ಹೌದಾ? ಎನ್ ಇಸ್ ಈಕ್ವಲ್ ಟು 60 ಇದೆ, ಮೈನಸ್ 2 ಇಂಟು ಇದು ಸಮೇಷನ್ ಆಫ್ ಎನ್ ತಾನೆ 14 ತನಕ ಇದೆ, ಅಂದ್ರೆ ಎನ್ ಇಂಟು ಎನ್ ಪ್ಲಸ್ 1/2 ವೇರ್ ಎನ್ ಇಸ್ ಈಕ್ವಲ್ ಟು 14. ಹೌದಾ? ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಎನ್ 60 ಬರ್ಕೊಂಡೆ ಅಂದ್ರೆ 60 ಇಂಟು 60 1/2 ಮೈನಸ್ 2 ಕ್ಯಾನ್ಸಲ್ ಆಗಿ 14 ಇಂಟು 14 ಪ್ಲಸ್ 1 ಅಂದ್ರೆ 13. ಹೌದಾ? ಅಂದ್ರೆ 2 1s are 2 30s. 30 ಇಂಟು 61 ಅಂದ್ರೆ ಏನ್ ಬರೀಬಹುದು, 30 ಇಂಟು 61 ಅಂತ ಹೇಳಿದ್ರೆ. ಹೌದಾ? 3 1s are 3, 16 3s are 18 ಮತ್ತೊಂದು 0. ಹೌದಾ? 1830 ಬರುತ್ತಲ್ಲ, ಮೈನಸ್ 14 ಇಂಟು 13 ಎಷ್ಟು ಬರುತ್ತೆ, ಸರಿ 14 ಇಂಟು 15 ಅಲ್ಲ, ಯಾಕಂದ್ರೆ 14 ಪ್ಲಸ್ 1 ಅಂದ್ರೆ ಇದು 15 ಆಗುತ್ತಲ್ಲ. 14 ಇಂಟು 15 ಅಂದ್ರೆ ಎಷ್ಟು ಬರ್ಬೋದು, 210. ಸೊ 210 ಬರುತ್ತೆ ನೋಡಿ. ಹೌದಾ? ಹಾಗಾದ್ರೆ 1830 ಮೈನಸ್ 210 ಅಂದ್ರೆ ಎಷ್ಟು ಬರ್ಬೋದು, 1620 ಬರುತ್ತೆ ಅಷ್ಟೇ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಕೇರ್ಫುಲ್ ಆಗಿ ಮಾಡಬೇಕು. 26 ಇಫ್ ಪಿ ಇಸ್ ಈಕ್ವಲ್ ಟು 3 power 1/3 into 3 power 2/9 into 3 power 3/27 up to infinity, then p power 3/4 ಕೇಳಿದ್ದಾರೆ. ಹೌದಾ? ಇದು ನೋಡಿ ಇಲ್ಲಿ ದಟ್ ಇಂಪ್ಲೈಸ್ p ಇಸ್ ಈಕ್ವಲ್ ಟು, ಹೌದಾ, ಏನ್ ಬರೀಬಹುದು ನಾನು, ಪವರ್ನೆಲ್ಲ ಆಡ್ ಮಾಡ್ಬೋದಲ್ಲ, 3 power 1/3 ಪ್ಲಸ್ 2/9 ಪ್ಲಸ್ 3/27 ಅಪ್ ಟು ಇನ್ಫಿನಿಟಿ. ಇಷ್ಟು ಬರಿಬೋದಲ್ಲ. ಹೌದಾ? ನೆಕ್ಸ್ಟ್ ನೋಡಿ ಪವರ್ನೆಲ್ಲ ಆಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಈ ಪವರ್ನ ಆಡ್ ಮಾಡಿರ್ತೀವಲ್ಲ ಅದನ್ನ ಎಸ್ ಇನ್ಫಿನಿಟಿ ಅಂತ ತಗೊಂತೀನಿ. ಆಕ್ಚುಲಿ ನೋಡಿ ಅಲ್ಲಿ ನಾವು ಎಸ್ ಇನ್ಫಿನಿಟಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 1/3 ಪ್ಲಸ್ 2/9 ಪ್ಲಸ್ 3/27 ಅಪ್ ಟು ಇನ್ಫಿನಿಟಿ ಇದೆ. ಹೌದಾ? ಇದು ಆಕ್ಚುಲಿ ನಮಗೆ ಇದು ಎ ಜಿ ಪಿ, ಇದು ಅದೇ ಎ ಜಿ ಪಿ ಹೇಳಿದ್ವಿ ನಾವು, ಫಸ್ಟ್ ಟರ್ಮ್ ಯಾವಾಗ್ಲೂ 1 ಆಗಿರ್ಬೇಕು. ಹೌದಾ? ಅದಕ್ಕೆ ಇಲ್ಲಿ 1/3 ಕಾಮನ್ ತಗೊಂಡ್ಬಿಡ್ತೀನಿ. ಅವಾಗ ಇದು 1 ಪ್ಲಸ್ 2/3 ಪ್ಲಸ್ 3/9 ಬರೀಬೋದಲ್ಲ, 3 ಕಾಮನ್ ತಗೊಂತಾ ಇದ್ದೀನಿ. ಹೌದಾ? ಅಪ್ ಟು ಇನ್ಫಿನಿಟಿ. ಹೌದಾ? ಇದೊಳ ನೋಡಿ, ಈಗ ಎ ಇರೋ ಪ್ಲೇಸ್ ಅಲ್ಲಿ 1 ಇದೆ, ಕಾಮನ್ ಡಿಫರೆನ್ಸ್ 2 ಮೈನಸ್ 1 ಅಂದ್ರೂ 1 ಬರುತ್ತೆ, ಕಾಮನ್ ರೇಷಿಯೋ 1/3 ಬರುತ್ತೆ. ಹೌದಾ? ಯಾಕಂದ್ರೆ ನೋಡಿ ಇಲ್ಲಿ ಎ ಪಿ ಯಾವ ತರ ಇರೋದು ಅಂದ್ರೆ 1 2 3 ಇದು ಎ ಪಿ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ 1 1/3 1/9 ಇದ್ಯಾವ್ದೊಳಗಿದೆ,
ಜಿ ಪಿ ಅಲ್ಲಿ ಇದೆ. ಹೌದಾ? ಯಾಕೆ ಅಲ್ಲಿ ಕಾಮನ್ ರೇಷಿಯೋ ಮತ್ತೆ ಫಸ್ಟ್ ಟರ್ಮ್ ಎಲ್ಲ ಬರ್ಕೊಂಡಿದ್ವಿ. ಮತ್ತೆ ನನಗೆ ಎಸ್ ಇನ್ಫಿನಿಟಿ ಅಂದ್ರೆ ಆಕ್ಚುಲಿ ಫಾರ್ಮುಲಾ ಏನ್ ಗೊತ್ತಿರೋದು, ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಪ್ಲಸ್ ಡಿ ಆರ್ ಡಿವೈಡೆಡ್ ಬೈ 1 ಮೈನಸ್ ಆರ್ ಹೋಲ್ ಸ್ಕ್ವೇರ್. ಹೌದಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಇಂಪಾರ್ಟೆಂಟ್ ಅಂತೇಳಿ. ಎ ಜಿ ಪಿ ಅಲ್ಲಿ ಇತ್ತು ಅಂದ್ರೆ ಈ ತರ ಬರುತ್ತೆ. ಹೌದಾ? 1/3 ಇಂಟು ಎ ಅಂದ್ರೆ 1 ಅಲ್ಲ, 1 1 ಮೈನಸ್ 1/3 ಪ್ಲಸ್ ಡಿ ಅಂದ್ರೆ 1 ಇದೆ, 1 ಇಂಟು 1/3 ಬೈ 1 ಮೈನಸ್ 1/3 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಬೇಕು. 1/3 ಇಂಟು 1/3 1 3 3 ಮೈನಸ್ 1 ಅಂದ್ರೆ 2/3 ಪ್ಲಸ್ 1/3 ಡಿವೈಡೆಡ್ ಬೈ ಇದು 2/3 ಹೋಲ್ ಸ್ಕ್ವೇರ್ ಅಂದ್ರೆ 4/9. ಹೌದಾ? 3 1s 3 3s ಅಲ್ಲ, ಹಾಗಾದ್ರೆ ಏನ್ ಬರ್ತಾ ಇದೆ 1/3 ಇಂಟು ಇದು 3/2 ಪ್ಲಸ್ 3/4. 1/3 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದು 1/2 ಪ್ಲಸ್ 1/4. 4 ಎಲ್ ಸಿ ಎಂ ತಗೊಂಡೆ ಅಂದ್ರೆ ಇದು 2 ಪ್ಲಸ್ 1 ಅಂದ್ರೆ ಇದೇನಾಗುತ್ತೆ, ಇದು 3/4 ಆಯ್ತು. ಹೌದಾ? ನಮಗೆ ಅಲ್ಲಿ ಏನ್ ಕೇಳಿರೋದು, ನಾವು ಪಿ ಅಂತ ಹೇಳಿದ್ರೆ 3 ಪವರ್ ಎಸ್ ಇನ್ಫಿನಿಟಿ ಬರ್ಕೊಂಡಿದ್ವಲ್ಲ. ಹೌದಾ? 3 ಪವರ್ ಎಸ್ ಇನ್ಫಿನಿಟಿ, ಎಸ್ ಇನ್ಫಿನಿಟಿ ಅಂದ್ರೆ 3/4 ಬಂದಿದೆ, 3 ಪವರ್ 3/4. ಹೌದಾ? ಇದು ಪಿ ವ್ಯಾಲ್ಯೂ ಆಯ್ತು. ನಮಗೆ ಆಕ್ಚುಲಿ ಅಲ್ಲಿ ಕೇಳಿರೋದು ಪಿ ಪವರ್ 3/4 ಅಲ್ಲ. ಹೌದಾ? ನಾವು ಎಷ್ಟು ಬರ್ಬೋದು, ನಾವು ಪಿ ಪವರ್ 3/4 ಇಸ್ ಈಕ್ವಲ್ ಟು 3 ಪವರ್ 3/4 ಹೋಲ್ ಪವರ್ 3/4. ಹೌದಾ? ಇಷ್ಟು ಬರುತ್ತೆ ಅದಕ್ಕೆ ಆನ್ಸರ್. ಆಕ್ಚುಲಿ ಪಿ ಪವರ್ 9/16 ಆಗುತ್ತೆ. ಅದ ನೋಡಿ ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಇದನ್ನ ಪಿ ಪವರ್ 4/3 ಮಾಡಿ, ಅವ ಬರುತ್ತೆ ನೋಡಿ ಇಲ್ಲಿ. ಅದು ನಾವು ಪಿ ಪವರ್ 4/3 ಇಸ್ ಈಕ್ವಲ್ ಟು 3 ಪವರ್ 3/4 ಹೋಲ್ ಪವರ್ 4/3. 3 3 4 4 ಕ್ಯಾನ್ಸಲ್ ಆಗಿ 3 ಪವರ್ 1 ಅಂದ್ರೆ ಆನ್ಸರ್ 3 ಆಗ್ಬಿಡುತ್ತೆ. ಹೌದಾ? ಒಂದು ಆಪ್ಷನ್ ಬಿ ಬರುತ್ತೆ. ಪಿ ಪವರ್ 4/3 ಮಾಡ್ಕೊಳ್ಳಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 27. ನೋಡಿ, ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. 27 ಇಂಪಾರ್ಟೆಂಟ್ ರಿಸಲ್ಟ್, ಅದು ಗೊತ್ತಿರಬೇಕು. ನೋಡಿ, ದ ಸಮ್ ಆಫ್ ಎನ್ ಎ ಎಮ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಅದ್ರ ಮೀನಿಂಗ್ ಇಷ್ಟೇ. ಇಲ್ಲೊಂದು ಎ ಇದೆ ಅನ್ಕೊಳ್ಳಿ, ಇದು ನಡುವೆ A1 A2 A3 A4 ಈ ತರ ಅಪ್ ಟು AN ಇದೆ. ಲಾಸ್ಟ್ ಟರ್ಮ್ ಬಿ ಇದೆ. ಇದು ಎ ಪಿ ಎಲ್ ಇರುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗಿದೆ ಅಲ್ಲ, ಇದರ ಸಮ್ನ ಕೇಳಿದ್ದಾರೆ. ನೋಡಿ, ಇದು ಸಮ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಎನ್ ಇಂಟು ಅರ್ಥಮೆಟಿಕ್ ಮೀನ್ ಆಫ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಆಗಿರುತ್ತೆ. ನೋಡಿ, ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರಿಬಹುದು, n/2 ಇಂಟು a ಪ್ಲಸ್ ಬಿ ಬರ್ದ್ಬಿಡ್ಬೋದು. ಆದ್ರೂ ಅದನ್ನ ಪ್ರೂವ್ ಮಾಡ್ತೀನಿ ನೋಡಿ. ಈ ಟೋಟಲ್ ಟರ್ಮ್ಸ್ ಇದಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ ಅಂದ್ರೆ n+2 ಟರ್ಮ್ಸ್ ಇದೆ ಅಲ್ಲ. ಹೌದಾ? ಅದು ನೋಡಿ, ನಾವು ಎಸ್ n+2 ಅಂದ್ರೆ ಆಕ್ಚುಲಿ a ಪ್ಲಸ್ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಅಪ್ ಟು AN ಪ್ಲಸ್ ಬಿ. ಹೌದಾ? ಇದನ್ನ ಕೇಳಿದಾರೆ ನೋಡಿ. ಇಲ್ಲಿ ಎಸ್ n+2 ಅಂದ್ರೆ ಏನ್ ಬರೀಬಹುದು ನಾವು ಯಾವಾಗಲೂ
ಎನ್ ಪ್ಲಸ್ 2/2 ಇಂಟು ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಬರೀಬೋದಲ್ಲ. ನಮಗೆ ಅದೊಂದು ಗೊತ್ತಿದೆ ಫಾರ್ಮುಲಾ, ಸಮ್ನ n/2 ಇಂಟು ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಬರಿತಾ ಇದ್ವಿ ಹೌದಾ, ಎ ಪ್ಲಸ್ ಎಲ್ ಅಂತ ಬರಿತಿದ್ವಲ್ಲ ಅದನ್ನು ಯೂಸ್ ಮಾಡ್ಕೊಂತ ಇದ್ದೀನಿ ಹೌದಾ, ಈಸ್ ಈಕ್ವಲ್ ಟು ಎ ಪ್ಲಸ್. ನೋಡಿ ನಾವು ಇದ್ರದ್ದು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ನಾನು ಏನಾದ್ರು ಎಸ್ ಎನ್ ಅಂತ ತಗೊಂಡೆ ಅನ್ಕೊಳ್ಳಿ, ಅದನ್ನು ಫೈಂಡ್ ಔಟ್ ಮಾಡ್ಬೇಕಷ್ಟೇ ಹೌದಾ, ಪ್ಲಸ್ ಬಿ. ನೋಡಿ ಎ ಪ್ಲಸ್ ಬಿ ನ ಎಲ್ ಎಚ್ ಎಸ್ ತಗೊಂತೀನಿ. ಹಾಗಾದ್ರೆ ಇಲ್ಲಿ ಎನ್ ಪ್ಲಸ್ 2 ಇಂಟು ಎ ಪ್ಲಸ್ ಬಿ ಬೈ 2 ಮೈನಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಸ್ ಎನ್ ಹೌದಾ. ಹಾಗಾದ್ರೆ ಎಸ್ ಎನ್ ಏನ್ ಬರ್ಬೋದು, ಎರಡು ಕಡೆ ಎ ಪ್ಲಸ್ ಬಿ ಕಾಮನ್ ತಗೊಂಡೆ ಅಂದ್ರೆ ಎನ್ ಪ್ಲಸ್ 2/2 ಮೈನಸ್ 1 ಆಗುತ್ತೆ ಹೌದಾ. ಹಾಗಾದ್ರೆ ಎಸ್ ಎನ್ ಏನ್ ಬರುತ್ತೆ, ಎ ಪ್ಲಸ್ ಬಿ ಇಂಟು ಎನ್ ಪ್ಲಸ್ 2 ಮೈನಸ್ 2/2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗಿ n/2 ಇಂಟು ಎ ಪ್ಲಸ್ ಬಿ ಆಗಿರುತ್ತೆ ಹೌದಾ. ನೋಡಿ ಇದು ಗೊತ್ತಿರಲಿ. ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ ನೋಟ್. ನೋಡಿ ನೋಟ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ ಸಮ್ ಆಫ್ n arithmetic means between a and b is always is equal to n times arithmetic mean of a and b ಅಂತ ಹೇಳ್ತೀವಿ ಹೌದಾ. ನೋಡಿ ಇದೇನಾದ್ರು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು, n ಟೈಮ್ಸ್ ಅರ್ಥಮೆಟಿಕ್ ಮೀನ್ ಆಫ್ ಎ ಅಂಡ್ ಬಿ ಅಂತ ಹೇಳಿದ್ರೆ ಹೌದಾ. ಏನ್ ಬರ್ಕೋಬಹುದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಲ್ಲ ಆನ್ಸರ್ನ, n ಇಂಟು ಅರ್ಥಮೆಟಿಕ್ ಮೀನ್ ಆಫ್ ಎ ಅಂಡ್ ಬಿ ಅಂದ್ರೆ ಎ ಪ್ಲಸ್ ಬಿ ಬೈ 2, ಡೈರೆಕ್ಟ್ ಆಗಿ n ಇಂಟು ಎ ಪ್ಲಸ್ ಬಿ ಬೈ 2 ಅಂತ ಬರೀಬಹುದು ಹೌದಾ. ಈಗ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ ಹೌದಾ. ಅದನ್ನೇ ಪ್ರೂಫ್ ಮಾಡ್ಕೊಂಡ್ವಿ ಮೇಲೆ, ಅದಕ್ಕೆ ಆನ್ಸರ್ ಎ ಬರುತ್ತೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 28. if ABCDE are in AP then ಅಂತ ಹೇಳಿದ್ದಾರೆ. ನೋಡಿ ಈ ತರದ್ ಏನಾದ್ರು ಕೇಳಿದ್ರು ಅಂದ್ರೆ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕು. ಈಸಿ ಇದೆ. ಗಿವನ್ ABCD are in ABCDE are in AP. ನೋಡಿ ಒಂದ್ ಐಡಿಯಾ ಅಂತೂ ಯಾವ್ದಾದ್ರು ಒಂದು ಎ ಪಿ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು ಗೊತ್ತಲ್ಲ, ಆ ತರದ್ದು ಈಸಿ ಆಗ್ಬಿಡುತ್ತೆ. ಯಾವಾಗ್ಲೂ ಇದೇ ಐಡಿಯಾನ ಯೂಸ್ ಮಾಡಿ ಈ ತರದ್ ಏನಾದ್ರು ಕೊಟ್ರು ಅಂದ್ರೆ ನೋಡಿ ಒಂದು ಎ ಪಿ ತಗೊಂಡ್ಬಿಡ್ತೀನಿ. ವಿ ನೋ ದಟ್ 1 2 3 4 5 ಆರ್ ಇನ್ ಎ ಪಿ ಅಲ್ಲ, ಈ ತರ ತಗೊಂಡ್ವಿ ಅಂದ್ರೆ ಇಲ್ಲಿ ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾವು, ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 2, ಸಿ ಈಕ್ವಲ್ ಟು 3, ಡಿ ಈಕ್ವಲ್ ಟು 4, ಇ ಈಕ್ವಲ್ ಟು 5 ಬರೀಬೋದಲ್ಲ. ನೋಡಿ ಇಷ್ಟು ವ್ಯಾಲ್ಯೂನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ನೋಡಿ ನಾವು ಎ ಮೈನಸ್ 4b ಪ್ಲಸ್ 6c ಮೈನಸ್ 4d ಪ್ಲಸ್ ಇ ಇಸ್ ಈಕ್ವಲ್ ಟು ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಏನ್ ಬರ್ಬೋದು ಇಲ್ಲಿ ನೋಡಿ. ಎಗೆ 1 ಬರಿಬೇಕಲ್ಲ, 1 ಮೈನಸ್ 4 ಇಂಟು 2 ಪ್ಲಸ್ 6 ಇಂಟು 3 ಮೈನಸ್ 4 ಇಂಟು 4 ಪ್ಲಸ್ 5, 1 ಮೈನಸ್ 8 ಪ್ಲಸ್ 18 ಮೈನಸ್ 16 ಪ್ಲಸ್ 5, 1 ಮೈನಸ್ 8 ಅಂದ್ರೆ ಮೈನಸ್ 7, ಮೈನಸ್ 7 ಪ್ಲಸ್ 18 ಅಂದ್ರೆ 11, 11 ಮೈನಸ್ 16 ಅಂದ್ರೆ ಮೈನಸ್ 5, ಮೈನಸ್ 5 ಪ್ಲಸ್ 5 ಅಂದ್ರೆ 0 ಬರುತ್ತೆ. ಅಂದ್ರೆ ಆನ್ಸರ್ ಸಿ ಬರುತ್ತೆ ಅಷ್ಟೇ. ನೋಡಿ ಈ ತರದ್ ಯಾವುದೇ ಪ್ರಾಬ್ಲಮ್ ಕೊಟ್ರು ಹೌದಾ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ ಹೌದಾ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 29. ನೋಡಿ ಪ್ರಾಬ್ಲಮ್ ನಂಬರ್ 29 ಆಲ್ರೆಡಿ ನಾವು ಈ ತರದ್ದು ಪಿ ಯು ಅಲ್ಲಿ ಮಾಡ್ಕೊಂತ ಇದ್ವಿ, ಐಡಿಯಾ ಗೊತ್ತಿರಬೇಕು. ದ ಸಮ್ ಆಫ್ ಎನ್ ಟರ್ಮ್ಸ್, ಎಸ್ ಎನ್ ನ ಏನ್ ಕೊಟ್ಟಿದ್ದಾರೆ ಅಂದ್ರೆ 3 ಪ್ಲಸ್ 33 ಪ್ಲಸ್ 333 ಈ ತರ, ಅದೇ ತರ 3333 ಈ ತರ ಎನ್ ಟರ್ಮ್ಸ್ ಬರ್ಬೋದು. ನೋಡಿ ಯಾವ ತರ ಮಾಡ್ತಾ ಇದ್ವಿ ಅಂದ್ರೆ ಫಸ್ಟ್ ಪಿ ಯು ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಮಾಡ್ಕೊಂಡಿರ್ತೀವಿ, ಪಿ ಯುಗೂ ಇಂಪಾರ್ಟೆಂಟ್ ಅಂತಾನೆ ಹೇಳಿರ್ತೀವಿ ಹೌದಾ.
ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಈ ತರದ್ದು. ನೋಡಿ ಇಲ್ಲಿ ಹೇಗ್ ಮಾಡ್ಕೊಂತೀವಿ ಅಂತೇಳಿ, ಎಸ್ ಎನ್ ಇಸ್ ಈಕ್ವಲ್ 3 ಕಾಮನ್ ತಗೊಂಡ್ವಿ ಅಂದ್ರೆ ಇಲ್ಲಿ ಯಾವಾಗ ಅಲ್ಲಿ ಏನಿರುತ್ತಲ್ಲ ಅದನ್ನು ಕಾಮನ್ ತಗೋಬೇಕಷ್ಟೆ, ಹೌದಾ? ಅದಕ್ಕೆ ಅಲ್ಲಿ ಕಾಮನ್ ತಗೊಂಡ್ವಿ ಅಂದ್ರೆ ಇದು 1 ಪ್ಲಸ್ 1 ಪ್ಲಸ್ 111 ಪ್ಲಸ್ 1111 ಈ ತರ ಬರ್ತಾ ಹೋಗುತ್ತೆ, ಹೌದಾ? ಅಪ್ ಟು n ಟರ್ಮ್ಸ್. ನೆಕ್ಸ್ಟ್ ನೋಡಿ ಯಾವಾಗ್ಲೂ ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9 ಮಾಡಬೇಕು. 9 ಪ್ಲಸ್ 99 ಪ್ಲಸ್ 999 ಪ್ಲಸ್, ಹೌದಾ? ಈ ತರ ಯಾವಾಗ್ಲೂ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9 ಮಾಡಬೇಕು, ಬೇರೆ ನಂಬರ್ ಅಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿ 9 ಇದು 3/9 ಅಂದ್ರೆ 1/3 ಬರ್ದ್ಬಿಡ್ಬೋದು. ಇದನ್ನ ಯಾವಾಗ್ಲೂ ಹೇಗೆ ಬರೀರಿ ಅಂದ್ರೆ 10 ಮೈನಸ್ 1 ಪ್ಲಸ್ 99 100 ಮೈನಸ್ 1, ನೆಕ್ಸ್ಟ್ ಇದನ್ನ 1000 ಮೈನಸ್ 1, ಈ ತರ ಬರ್ಕೊಂಡು ಹೋಗ್ತೀವಿ, ಹೌದಾ? ನೆಕ್ಸ್ಟ್ ನೋಡಿ ಇದು 1/3 ಇಂಟು 10 ಆಸ್ ಇಟ್ ಇಸ್, 100 10 ಸ್ಕ್ವಯರ್, 1000 10 ಕ್ಯೂಬ್, 10,000 10 ಪವರ್ 4 ಈ ತರ ಬರಿತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ ಉಳಿದಿರೋದ್ರಲ್ಲೆಲ್ಲ ಮೈನಸ್ ನ ಕಾಮನ್ ತಗೊಂಡ್ಬಿಡ್ತೀನಿ, 1 ಪ್ಲಸ್ 1 ಪ್ಲಸ್ 1 ಅಂಡ್ ಸೋ ಆನ್, ಹೌದಾ? ಅಂದ್ರೆ ಈ -1 -1 -1 -1 ಅಲ್ಲಿ ಮೈನಸ್ ಕಾಮನ್ ತಗೊಂಡಿದ್ವಿ, ಹೌದಾ? ಅವಾಗ ಇದು 1/3 ಇಂಟು ಇದು ಯಾವಾಗ್ಲೂ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಜಿ ಪಿ ಅಲ್ಲಿ ಇರುತ್ತೆ, ಹೌದಾ? ಜಿ ಪಿ ಅಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳಿದ್ರೆ ಎ ಇಂಟು ಆರ್ ಪಾರ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1 ಬರಿತೀವಲ್ಲ, ಯಾಕೆ 10 ಇಂಟು ಆರ್ ಅಂದ್ರೂ 10 ಇದೆ, 10 ಪಾರ್ ಎನ್ ಮೈನಸ್ 1 ಡಿವೈಡೆಡ್ ಬೈ 10 ಮೈನಸ್ 1 ಮೈನಸ್ ನೋಡಿ 1 ಪ್ಲಸ್ 1 ಪ್ಲಸ್ 1 ಇದರಲ್ಲಿ ಎನ್ ಟರ್ಮ್ಸ್ ಇರುತ್ತೆ, ಅದಕ್ಕೆ ಅದನ್ನ ಎನ್ ಬರೀಬಹುದು, ಹೌದಾ? ಅದೇ ಸಿಂಪ್ಲಿಫೈ ಮಾಡಿದೆ ಅಂದ್ರೆ 1/3 ಇಂಟು 10 ಇಂಟು 10 ಪಾರ್ ಎನ್ ಮೈನಸ್ 1 ಬೈ 9 ಮೈನಸ್ ಎನ್ ಬರುತ್ತೆ ಅಷ್ಟೇ, ಆಯ್ತಲ್ಲ? ಎಷ್ಟು ಬರುತ್ತೆ ಇದಕ್ಕೆ ಆನ್ಸರು ಅಂದ್ರೆ ಆಪ್ಷನ್ ಸಿ ಬರುತ್ತೆ. ನೋಡಿ ಇಂಪಾರ್ಟೆಂಟ್ ನಮಗಿದು ಗೊತ್ತಿರಲಿ ಯಾವ ತರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ, ಹೌದಾ? ನೋಡಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರು ಯೂಸ್ ಮಾಡಬಹುದು. ನೋಟ್ ನೋಡಿ ಎಸ್ ಎನ್ ಎಸ್ ನೋಡಿ ಎಕ್ಸ್ ಪ್ಲಸ್ ಎಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ 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 ಪ್ಲಸ್ ಅಂಡ್ ಸೋ ಆನ್. ಈ ತರ ಏನಾದ್ರು ಎನ್ ಟರ್ಮ್ಸ್ ಇತ್ತು ಅಂದ್ರೆ ಇದಕ್ಕೆ ಆನ್ಸರ್ ಯಾವಾಗ್ಲೂ ಏನ್ ಬರುತ್ತೆ ಅಂದ್ರೆ ಎಕ್ಸ್ ಬೈ 9 ಇಂಟು 10 ಇಂಟು 10 ಪವರ್ ಎನ್ ಮೈನಸ್ 1 ಬೈ 9 ಮೈನಸ್ ಎನ್, ಇದು ಬರ್ಕೊಂತೀವಿ ಅಷ್ಟೇ. ಅಂದ್ರೆ ಎಕ್ಸ್ ಬೈ 9 ಇಂಟು 10 ಇಂಟು 10 ಪವರ್ ಎನ್ ಮೈನಸ್ 1 ಬೈ 9 ಮೈನಸ್ ಎನ್ ಬರ್ಕೊಂಡ್ವಿ ಅಂದ್ರೆ ಡೈರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಎಕ್ಸ್ ಇರೋ ಜಾಗದಲ್ಲಿ 3 ಇದೆ, ಅದಕ್ಕೆ 3 ಬರ್ಕೊಂಡೆ ಅಂದ್ರೆ ಡೈರೆಕ್ಟ್ ಆಗಿ 1/3 ಇಂಟು 10 ಇಂಟು 10 ಪವರ್ ಎನ್ ಮೈನಸ್ 1 ಬೈ 9 ಮೈನಸ್ ಎನ್ ಬರೋದು ಅಷ್ಟೇ, ಹೌದಾ? ಇದು ನೋಡಿ ಇದೇನು ಇಂಪಾರ್ಟೆಂಟ್, ಈ ನೋಟ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 30. ದ ಸಮ್ ಟು ಇನ್ಫೈನೈಟ್ ಸೀರೀಸ್ ಹೇಳಿದ್ದಾರೆ ನೋಡಿ, ಈಸಿ ಇದೆ ಅದು. ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 2 ಪ್ಲಸ್ 1 ಪ್ಲಸ್ ಅಂಡ್ ಸೋ ಆನ್, ಹೌದಾ? ನೋಡಿ ಇದು ಆಕ್ಚುಲಿ ನಮಗೆ ಜಿ ಪಿ ಎಲ್ ಇದೆ. ಇದು ಫಸ್ಟ್ ಟರ್ಮ್ 2 ಇಲ್ಲಿ ನೋಡಿ ಆರ್ ಏನಾಗುತ್ತೆ ಅಂದ್ರೆ ರೂಟ್ 2/2, ರೂಟ್ 2/2 ಅಂದ್ರೆ 1/√, ಹೌದಾ? ಹಾಗಾದ್ರೆ therefore ಎಸ್ ಇನ್ಫಿನಿಟಿ ಅಂದ್ರೆ ಫಾರ್ಮುಲಾ ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂದ್ರೆ 2/1 ಮೈನಸ್ 1/√2, ಹೌದಾ? ರೂಟ್ 2 ನ ಎಲ್ ಸಿ ಎಂ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಷ್ಟೇ. ರೂಟ್ 2 ಮೈನಸ್ 1/√2 ನ್ಯೂಮರೇಟರ್ಗೆ ಹೋಯ್ತು ಅಂದ್ರೆ 2√2/√2 ಮೈನಸ್ 1 ಬರುತ್ತೆ, ಹೌದಾ? ಅಂದ್ರೆ 2√2/√2 ಮೈನಸ್ 1 ಡೈರೆಕ್ಟ್ ಆಗಿ ಈ ತರ ಇಲ್ಲ ಅಲ್ಲಿ, ಅಂದ್ರೆ ರಾಷನಲೈಸ್ ಮಾಡಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ √2 ಪ್ಲಸ್ 1 ಮಾಡಿದ್ವಿ ಅಂದ್ರೆ 2√2 ಇಂಟು √2 ಪ್ಲಸ್ 1 ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ √2 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದ್ರೆ 2√2 ಇಂಟು √2 ಪ್ಲಸ್ 1 ಬೈ 2 ಮೈನಸ್ 1. 2 ಮೈನಸ್ 1 ಅಂದ್ರೆ 1 ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ. 2√2 ಇಂಟು √2 ಅಂದ್ರೆ
2 into 2 plus 2 root 2 by 1. And answer 4 plus 2 root 2 ಬರುತ್ತೆ. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ ನೋಡಿ, ಈಸಿ ಇದೆ. ಇದನ್ನ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಆಯ್ತಲ್ಲ ನೋಡಿ, ಇದ್ರ ಜೊತೆಗೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ನ ವಿಡಿಯೋನ ನೋಡ್ಕೊಂಡಿರಿ. ವಿಡಿಯೋ ಕ್ಲಾಸ್ ಅಪ್ಲೋಡ್ ಮಾಡಿದ್ವಲ್ಲ, ಅದೆಲ್ಲ ಒಂದ್ 2-3 ಪ್ರಾಬ್ಲಮ್ ಡಿಫ್ರೆಂಟ್ ಇರುವಂತದ್ದು ಮಾಡ್ಕೊಂಡಿದ್ವಿ. ಆ ತರದ್ದು ನಿಮಗೆ ಡೈರೆಕ್ಟ್ ಆಗಿ CET ಕೇಳ್ಬೋದು. ಆಯ್ತಲ್ಲ, ಅದು ಮತ್ತೆ ಇದು ಎರಡನ್ನು ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಪ್ರಾಕ್ಟೀಸ್ ಆಗುತ್ತೆ. ಮತ್ ನೋಡಿ, ಇಲ್ಲಿ ಇವತ್ತಿನ ಟೆಸ್ಟಿಗೆ ನಿಮಗೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇರುತ್ತೆ ಫುಲ್ಲು. ನಾಳೆ ಸಂಡೇ ಟೆಸ್ಟಿಗೆ ಈ ವೀಕಲ್ ಮಾಡ್ಕೊಂಡ್ವಲ್ಲ ಅಷ್ಟು ಇರುತ್ತೆ. ಅಂದ್ರೆ ಸೀಕ್ವೆನ್ಸ್ ಅಂಡ್ ಸೀರೀಸ್, ಸ್ಟ್ರೇಟ್ ಲೈನ್, ಹೌದಾ, ಕಾಂಪ್ಲೆಕ್ಸ್ ನಂಬರ್ಸ್ ಇಷ್ಟು ಇರುತ್ತೆ. ಮತ್ತೆ ನೋಡಿ, ಕಾಂಪ್ಲೆಕ್ಸ್ ನಂಬರ್ಸ್ ಮತ್ತೆ ಸ್ಟ್ರೇಟ್ ಲೈನ್ ಅಲ್ಲಿ ಸ್ವಲ್ಪ ಕಮ್ಮಿ ಕ್ವಶನ್ಸ್ ಇರುತ್ತೆ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದಾನೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ಕಾಂಪ್ಲೆಕ್ಸ್ ನಂಬರ್ಸ್ ಇಂದ 2 ಟೆಸ್ಟ್ ಬರ್ಕೊಂಡಿದ್ದೀರಿ, ಸ್ಟ್ರೇಟ್ ಲೈನ್ ಇಂದ 2 ಟೆಸ್ಟ್ ಬರ್ಕೊಂಡಿದ್ದೀರಿ, ಹೌದಾ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂದ್ರೆ ಒಂದೇ ಒಂದು ಟೆಸ್ಟ್ ಬರೀತಾ ಇರುತ್ತಾನೆ. ಅದಕ್ಕೆ ನಾಳೆ ಟೆಸ್ಟ್ ಅಲ್ಲಿ ಅಂದ್ರೆ 60 ಕ್ವಶನ್ಸ್ ಇಂದ ಇರುತ್ತಲ್ಲ, ಅದರಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಸ್ಟ್ರೇಟ್ ಲೈನ್ ಇಂದ ಸ್ವಲ್ಪ ಕಮ್ಮಿ ಕ್ವಶನ್ಸ್ ಇರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಮಂಡೇ ಟಾಪಿಕ್ ನಾನು ಸ್ಟ್ಯಾಟಿಸ್ಟಿಕ್ಸ್ ತಗೊಂತೀನಿ. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಒಂದು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸಿಲೆಬಸ್. ಇನ್ನು ಉಳಿದಿರೋ ಚಾಪ್ಟರ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಹೇಳಿದೀನಿ ನಾನು, ಬ್ಲೋ ಅಪ್ ಆಫ್ ಸಿಲೆಬಸ್ ಅಲ್ಲಿ ಅಂದ್ರೆ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಟೋಟಲ್ ನಿಮಗೆ ಯಾವ ಚಾಪ್ಟರ್ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದೀನಿ. ಯಾವ್ದಾದ್ರು ರಿಮೂವ್ ಮಾಡಿರ್ತಾರೆ ಅಂದ್ರೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ರಿಮೂವ್ ಮಾಡಿದ್ದಾರೆ, ಕಾನಿಕ್ ಸೆಕ್ಷನ್ ರಿಮೂವ್ ಮಾಡಿದ್ದಾರೆ, ಹೌದಾ. ಕಾನಿಕ್ ಸೆಕ್ಷನ್ ಇಂದಾನೆ ಯಾವ್ದು ಕ್ವಶನ್ಸ್ ಬರಲ್ಲ. ಮ್ಯಾಥಮೆಟಿಕಲ್ ರೀಸನಿಂಗ್ ರಿಮೂವ್ ಮಾಡಿದ್ದಾರೆ, ಬೈನಾಮಿಯಲ್ ಥಿಯರಮ್ ರಿಮೂವ್ ಮಾಡಿದ್ದಾರೆ. ಆಯ್ತಲ್ಲ, ಅಂದ್ರೆ ಮ್ಯಾಥಮೆಟಿಕಲ್ ರೀಸನಿಂಗು, ಬೈನಾಮಿಯಲ್ ಥಿಯರಮ್, ಕಾನಿಕ್ ಸೆಕ್ಷನ್, ಹೌದಾ, ಮ್ಯಾಥಮೆಟಿಕಲ್ ಇಂಡಕ್ಷನ್, ಈ 4 ಚಾಪ್ಟರ್ ರಿಮೂವ್ ಮಾಡಿದ್ದಾರೆ. ಆಕ್ಚುಲಿ ವಿಡಿಯೋ ಕ್ಲಾಸಸ್ ಅಪ್ಲೋಡ್ ಮಾಡಿದ್ವಲ್ಲ ಫಸ್ಟಿಗೆ, ಈ ರಿವಿಷನ್ ಮಾಡೋಕ್ಕಿಂತ ಮೊದಲು ವಿಡಿಯೋ ಕ್ಲಾಸಸ್ ಅಪ್ಲೋಡ್ ಮಾಡಿದ್ವಿ, ಹೌದಾ. ಆ ವಿಡಿಯೋ ಕ್ಲಾಸಸ್ ಅಲ್ಲಿ ಈ ಟಾಪಿಕ್ಸ್ ನ ಮಾಡಿದ್ವಿ, ಹೌದಾ. ಇದನ್ನೇನು ನೋಡ್ಕೋಬೇಕು ಅಂತಿಲ್ಲ, ಯಾಕಂದ್ರೆ ಅದು ರೆಡ್ಯೂಸ್ ಸಿಲೆಬಸ್ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಮಾಡ್ಕೊಂಡ್ವಿ. ಅದಕ್ಕೆ ಅಲ್ಲಿ ಈ 4 ಚಾಪ್ಟರ್ನು ಅದರೊಳಗಿದೆ, ಅದನ್ನ ನೋಡಕ್ ಹೋಗ್ಬೇಡಿ. ಅಲ್ಲಿ ಆ ವಿಡಿಯೋ ಕ್ಲಾಸಸ್ ಅಲ್ಲಿ ಅದನ್ನ ಬಿಟ್ಬಿಟ್ರೆ ಆಯ್ತು. ಉಳಿದಿರೋದೆಲ್ಲ ನೋಡ್ಕೋಬೇಕು. ಆ ವಿಡಿಯೋ ಕ್ಲಾಸು ಮತ್ತೆ ಇಲ್ಲಿ ಮಾಡಿರೋ ಕ್ಲಾಸಸ್ ನೋಡ್ಕೊಂಡ್ರೆ ಕವರ್ ಆಗುತ್ತೆ. ಆಯ್ತಲ್ಲ. ಹಾಗಾದ್ರೆ ನೋಡಿ, ಇನ್ನೊಂದು ಚಾಪ್ಟರ್ ಉಳ್ಕೊಂಡಿದೆ, ಅದನ್ನ ಮಂಡೇ ಮಾಡ್ಕೊಂತೀನಿ. ಸ್ಟ್ಯಾಟಿಸ್ಟಿಕ್ಸ್ ನ ಮಂಡೇ ಸ್ಟಾರ್ಟ್ ಮಾಡ್ತೀನಿ. ಆಯ್ತಲ್ಲ. ಥ್ಯಾಂಕ್ ಯು.